ಹಲೋ ಎವ್ರಿವನ್, ವೆಲ್ಕಮ್ ಟು KNO ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಬ್ಬ ಸಾಧಕರನ್ನ ಇಂಟರ್ವ್ಯೂ ಮಾಡ್ತಾ ಇದೀವಿ. ಓಕೆ, ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳಿದ್ವಿ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಜಿಲ್ಲೆಯಿಂದ ಯಾರ್ಯಾರು ಏಮ್ಸ್ ಆಗಿರಬಹುದು ಅಥವಾ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಅನ್ನ ಯಾರ್ಯಾರು ಕ್ರ್ಯಾಕ್ ಮಾಡಿದರೆ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಇಂಟರ್ವ್ಯೂ ಮಾಡ್ತೀನಿ ಅಂತಂದೇಳಿ. ಯಾಕೆ ಅಂತಂತಂದ್ರೆ ಸೊ ನಮ್ಮ ಜಿಲ್ಲೆಯಿಂದ ಇವರೊಬ್ರು ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ದಾರೆ ಅಂತಂತಂದ್ರೆ ಸೊ ನಿಮಗೂ ಕೂಡ ಮೋಟಿವೇಟ್ ಬರಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆನಾ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರದಿಂದ, ಚಿಕ್ಕಬಳ್ಳಾಪುರ CHO ಆಗಿದ್ರು ಮುಂಚೆ. ಓಕೆನಾ, ಚಿಕ್ಕಬಳ್ಳಾಪುರ CHO ಟು ಏಮ್ಸ್ ನರ್ಸಿಂಗ್ ಆಫೀಸರ್ ಅಂತಂದೇಳಿ ನಾನು ಟೈಟಲ್ ಬರ್ತಿದ್ದೀನಿ. ಓಕೆನಾ. ಸೊ ಚಿಕ್ಕಬಳ್ಳಾಪುರ CHO ಆಗಿದ್ರು ಮುಂಚೆ, ಸೊ ಈಗ ಏಮ್ಸ್ ನರ್ಸಿಂಗ್ ಆಫೀಸರ್ ವರ್ಕ್ ಮಾಡ್ತಿದ್ದಾರೆ. ಸೊ ಅವ್ರ ಪರಿಚಯನ ಅವ್ರ ಬಾಯಿಂದನೇ ಕೇಳೋಣ. ಮೇಡಮ್, ನಿಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ದಯವಿಟ್ಟು ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಷ್ಮಾ ಅಂತ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಾರ್ಸೆಟ್ 5 ಅಲ್ಲಿ ಏಮ್ಸ್ ಕ್ರ್ಯಾಕ್ ಮಾಡಿ ಏಮ್ಸ್ BB ನಗರಲ್ಲಿ ವರ್ಕ್ ಮಾಡ್ತಿದ್ದೀನಿ ನರ್ಸಿಂಗ್ ಆಫೀಸರ್ ಆಗಿ. ಓಕೆ, ಸೊ ನಮ್ಮ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂತಂದ್ರೆ ನರ್ಸಿಂಗ್ ಅನ್ನ ಯಾಕೆ ಚೂಸ್ ಮಾಡಿದ್ರಿ? ಆಕ್ಚುಲಿ ನರ್ಸಿಂಗ್ ನನ್ನ ಆಪ್ಷನ್ ಇರ್ಲಿಲ್ಲ ಸರ್. ಆಕ್ಚುಲಿ ಅದು ಆಕ್ಸಿಡೆಂಟಲ್ ಆಗಿ ಆಗಿದ್ದು. ಸೊ ಬೇರೆ ಕೋರ್ಸ್ ಮಾಡ್ಬೇಕಂತ ಇತ್ತು ಮನೆಯಲ್ಲಿ ಕೂಡ. ಆಮೇಲೆ ನಮ್ಮ ಅಮ್ಮ ಅವರಿಗೆ ಗೊತ್ತಿರೋರೊಬ್ಬರು ಇದ್ರು, ಅವ್ರ ಫ್ರೆಂಡ್, ಅವ್ರು GNM ಮಾಡಿದ್ರು. ಸೊ ಅವಾಗ ಗೊತ್ತಾಯ್ತು BSc ನರ್ಸಿಂಗ್ ಬಗ್ಗೆ ಅಂತ. ನಾನು ಕೂಡ ಡಿಸೈಡ್ ಆಗಿದ್ದೆ. ಸೊ ನಾವು ಮೆಡಿಕಲ್ ಫೀಲ್ಡ್ ಅಲ್ಲಿ ಏನಾದ್ರು ಮಾಡ್ತಿದ್ವಿ, BSc ನರ್ಸಿಂಗ್ ಇರ್ಬೋದು, ಮಾಡ್ತಿದೀವಿ ಅಂದ್ರೆ ಸೊ ಜಾಬ್ಸ್ಗೋಸ್ಕರ ಎಲ್ಲೂ ತುಂಬಾ ಓಡಾಡ್ಬೇಕಾಗಿರೋ ಅವಶ್ಯಕತೆ ಇರಲ್ಲ. ಪಾಸ್ ಔಟ್ ಆದ ತಕ್ಷಣ ಪ್ರೈವೇಟ್ ಅಲ್ಲಿ ಜಾಯಿನ್ ಆಗ್ಬೋದು, ಮಾಡ್ಕೋಬಹುದು ಅಂತೆಲ್ಲ ಅನ್ಕೊಂಡಿದ್ದೆ. GNM ಅಷ್ಟೇ ಗೊತ್ತಿತ್ತು ನನಗೆ, ನಮ್ಮ ಅಮ್ಮ ಅವ್ರ ಫ್ರೆಂಡ್ ಇರೋದ್ರಿಂದ. ಆಮೇಲೆ ನಾನು ಅಪ್ಲಿಕೇಶನ್ ಹಾಕಕ್ ಹೋದಾಗ ನಾನು ನನ್ನ ಫ್ರೆಂಡ್ ಇನ್ನೊಬ್ರು ಇದ್ರು, ಹೋದಾಗ ಅವಾಗ ಗೊತ್ತಾಯ್ತು BSc ನರ್ಸಿಂಗ್ ಇದೆ ಅಂತ. ಸೊ ಹಂಗೆ BSc ನರ್ಸಿಂಗ್ ಜಾಯಿನ್ ಆದೆ ಸರ್. ಓಕೆ, ನೀವು ಯಾವ ಕಾಲೇಜಲ್ಲಿ ನರ್ಸಿಂಗ್ ಮುಗಿಸಿದ್ರಿ? ಆಮೇಲೆ ಎಷ್ಟನೇ ಇಸ್ವಿಯಲ್ಲಿ ನೀವು ನರ್ಸಿಂಗ್ ಅನ್ನು ಕಂಪ್ಲೀಟ್ ಮಾಡಿದ್ರಿ? ಸರ್, ನಾನು ಓದಿದ್ದು ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂಡರ್ ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್, ಬೆಂಗಳೂರಲ್ಲಿ ವಿಕ್ಟೋರಿಯಾ ಕ್ಯಾಂಪಸ್ ಅಲ್ಲಿ ಇದೆ. ಸೊ 2020 ಅಲ್ಲಿ ಪಾಸ್ ಔಟ್ ಆಗಿದ್ದು. ಪಾಸ್ ಔಟ್ ಆದ್ಮೇಲೆ ಕೋವಿಡ್ ಟೈಮ್ ಇತ್ತು. ಅವಾಗ ಸ್ವಲ್ಪ ದಿನ ಮನೆಯಲ್ಲೇ ಇದ್ದೆ, ಒಂದು 5 months ಹಂಗೆ. ಆಮೇಲೆ ಅವಾಗ ಇದು ಟ್ರೆಂಡಿಂಗ್ ಆಗಿ ನಡೀತಿತ್ತು ಸರ್, CHO ಇದೆಲ್ಲ. ಸೊ CHO ಅಪ್ಲಿಕೇಶನ್ ಬಿಟ್ಟಿದ್ರು, ಅವಾಗ ನಮ್ ಡಿಸ್ಟ್ರಿಕ್ಟ್ ಬಿಟ್ಟಿದ್ರು. ಸೊ ಅವಾಗ ಅಪ್ಲೈ ಮಾಡಿ CHO ಜಾಯಿನ್ ಆದೆ ನೆಕ್ಸ್ಟ್. ಓಕೆ, ಸೊ ನಾನು ಯಾಕೆ ಇವ್ರನ್ನ ಕರ್ಸಿದೀನಿ ಅಂತಂದ್ರೆ ನಾವು ಆಲ್ರೆಡಿ ಈಗ ಮೇಲ್ CHO ಒಬ್ಬರನ್ನ ಕರ್ಸಿದ್ವಿ. ಸೊ ನಾಗರಾಜ್ ಅಂತ ಹೇಳಿ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ಏನಿದ್ದಾರೆ, ಸೊ ನಾಗರಾಜ್ ಅಂತ, ಅವರು ಕೂಡ ತುಮಕೂರು CHO ವರ್ಕ್ ಮಾಡ್ತಾ ಇದ್ರು. ಸೊ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಅಪಾರ್ಚುನಿಟೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ವಿ. ಸೊ ಈಗ ನೆಕ್ಸ್ಟ್ ಫಿಮೇಲ್ CHO, ಓಕೆನಾ, ಮಹಿಳಾ ಸಮುದಾಯ ಆರೋಗ್ಯ ಅಧಿಕಾರಿ ಅಂತ ಹೇಳ್ತೀವಲ್ವಾ. ಸೊ ಅವರು ಯಾವ ರೀತಿಯಾಗಿ ಈ ಎಕ್ಸಾಮ್ಸ್ ನ ಕ್ರ್ಯಾಕ್ ಮಾಡಿದ್ರು, ಓಕೆನಾ. ಸೊ ಜಸ್ಟ್ ತುಂಬಾ ಜನ ಲೇಡೀಸ್ ಇದ್ದಾರೆ CHOಗಳು. ಸೊ ಅವರಿಗೆ ಜಸ್ಟ್ ಮೋಟಿವೇಶನ್ ಕೊಡ್ಲಿ, ಯಾಕಂದ್ರೆ ನೀವೊಬ್ಬ ಮಹಿಳೆ ಆಗ್ಬಿಟ್ಟು ಯಾವ ತರ ಎಕ್ಸಾಮ್ಸ್ ಅನ್ನ ಕ್ರ್ಯಾಕ್ ಮಾಡಿದ್ರಿ, ಸೊ ನಿಮ್ಮಿಂದ ಅವ್ರು ಕೇಳಿದ್ರೆ ಸೊ ಈಸಿಯಾಗಿ ಅರ್ಥ ಆಗುತ್ತೆ ಅಂತಂದೇಳಿ ಸೊ ನಿಮ್ಮನ್ನ ಕರೆಸಿದೀವಿ. ಸೊ ದಯವಿಟ್ಟು ನಿಮ್ಮ ಎಕ್ಸ್ಪೀರಿಯನ್ಸ್, ಓಕೆನಾ, ಸೊ ಹೇಗೆ ನೀವು ಕಷ್ಟಪಟ್ಟು ಬಂದಿದ್ದೀರಾ, ಸೊ ಅದನ್ನೆಲ್ಲ ನೀವು ನಿಮ್ಮ ಇದರಲ್ಲಿ ಹೇಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ನೀವು ಕೋರ್ಸ್ ಕಂಪ್ಲೀಷನ್ ಆದ್ರೆ ಸಾಕು ಪ್ರೈವೇಟ್ ಅಲ್ಲಾದ್ರೂ ಜಾಬ್ ಸಿಗುತ್ತೆ ಅಂತ ಹೇಳಿ ಸೊ ನರ್ಸಿಂಗ್ ಅನ್ನ ಕಂಪ್ಲೀಟ್ ಮಾಡ್ತೀರಾ. ಸೊ ಅದಾದ್ಮೇಲೆ CHO ಜಾಬ್ಗೆ ಯಾಕೆ ಜಾಯ್ನ್ ಆದ್ರಿ? CHO ಆಕ್ಚುಲಿ ಸರ್ ಕೋವಿಡ್ ಟೈಮ್ ಇತ್ತು. ಸೊ ಪ್ರೈವೇಟ್ಗೆ ಹೋಗೋದು ಬೇಡ, ಪ್ರೈವೇಟ್ ಹಾಸ್ಪಿಟಲ್ ಜಾಯ್ನ್ ಆಗೋದಂತ ಹೇಳಿದ್ರು ಫ್ಯಾಮಿಲಿಯಲ್ಲಿ. ಆಮೇಲೆ ಇದು ಟ್ರೆಂಡಿಂಗ್ ನಡೀತಿತ್ತು ಅವಾಗ CHO, ಅವಾಗ ಫುಲ್ ಟ್ರೆಂಡಿಂಗ್ ಅಲ್ಲಿ ಇತ್ತು ಎಲ್ಲ ಕಡೆನು. ಸೊ CHO ಕಾಲ್ ಮಾಡಿದ್ರು, ನಮ್ ಡಿಸ್ಟ್ರಿಕ್ಟ್ ಕಾಲ್ ಆಯ್ತು ಅಂತ ಹೇಳಿ ನಾನು ಎಕ್ಸಾಮ್ ಬರ್ದೆ. ಆಮೇಲೆ ಎಕ್ಸಾಮ್ ಕ್ಲಿಯರ್ ಆಯ್ತು, ಸೊ ಜಾಯ್ನ್ ಆದೆ. ಸೊ CHO ಆಗಿ ವರ್ಕ್ ಮಾಡ್ತಾ ಇದ್ರಾ, ಓಕೆನಾ. ಸೊ ನಿಮ್ಮ ಓನ್ ಪ್ಲೇಸ್ ಅಲ್ಲೇ ನಿಮಗೆ CHO ಜಾಬ್ ಸಿಕ್ಕಿತ್ತು. ಸೊ CHO ಜಾಬ್ ಸಿಕ್ಕ ಮೇಲೆ ನಿಮಗೆ ಏಮ್ಸ್ ಬಗ್ಗೆ ಹೆಂಗ್ ಗೊತ್ತಾಯ್ತು, ಓಕೆನಾ. ಸೊ ಏಮ್ಸ್ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡ್ಬೇಕಂತ ಹೇಗೆ ಗೊತ್ತಾಯ್ತು, ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. CHO ಆದ್ಮೇಲೆ ನಾನು CHO ಮಾಡ್ತಿದ್ದೆ ಸರ್, ಒಂದು 8 to 10 months ಹಂಗೆ ಮಾಡಿದ್ದೀನಿ. ಆಮೇಲೆ ರೀಸೆಂಟ್ ಆಗಿ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿದ್ದೆ. ಅದೇ ಟೈಮಲ್ಲಿ ನಾರ್ಸೆಟ್ 3 ಎಕ್ಸಾಮ್ ಆಗಿ ಐ ಥಿಂಕ್ ಆಗಿತ್ತು. ಸೊ ಎಲ್ಲ ಸೆಲೆಕ್ಷನ್ ಆದವರಿಗೆ DV ಎಲ್ಲ ಆಗಿತ್ತು. ಸೊ ಎಲ್ಲ ವಿಶ್ ಮಾಡ್ತಿದ್ರು, ಏಮ್ಸ್ BB ನಗರ ಆದವ್ರಿಗೆ, ಬೇರೆ ಕಡೆ ಆದವ್ರಿಗೆಲ್ಲ. ಸೊ ಅವಾಗ KNO ಅಕಾಡೆಮಿ ಒಬ್ರು ನಮ್ಮ ಫ್ರೆಂಡ್ ಹೇಳಿದ್ರು. ಸೊ ಅವಾಗ ಜಾಯ್ನ್ ಆಗಿದ್ದೆ. ಸೊ ಅವಾಗ ಗೊತ್ತಾಯ್ತು ಈ ತರ ಎಲ್ಲ ವಿಶ್ ಮಾಡ್ತಿದಾರೆ ಅಂತ. ನನ್ ಕ್ಲಿಯರ್ಲಿ ನಾರ್ಸೆಟ್ ಅಂದ್ರೆ ಏನು ಇಲ್ಲ, ಏಮ್ಸ್ ಹಾಸ್ಪಿಟಲ್ಸ್ ಇದೆ, ESIC ಹಾಸ್ಪಿಟಲ್ಸ್ ಅಲ್ಲಿ ರೆಕ್ರೂಟ್ಮೆಂಟ್ ಕಾಲ್ ಮಾಡ್ತಾರೆ, ಇದ್ರ ಬಗ್ಗೆ ಏನು ಐಡಿಯಾ ಇರಲಿಲ್ಲ. ಬಿಕಾಸ್ ನಮ್ ಕಾಲೇಜಲ್ಲಿ ಯಾರು ಹೇಳಿರ್ಲಿಲ್ಲ, ಇಲ್ಲ ಗೊತ್ತಿರೋರು ಕೂಡ ನಮಗೆ ಯಾವತ್ತು ಯಾರು ಹೇಳಿರ್ಲಿಲ್ಲ. ಎಸ್ಪೆಷಲಿ ನಮ್ ಸೌತ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಅಂಡ್ ಸೌತ್, ಇನ್ನು ಈ ಕಡೆ ಬಂದ್ರೆ ಸೌತ್ ಪಾರ್ಟ್ ಆಫ್ ಕರ್ನಾಟಕದಲ್ಲಿ ಝೀರೋ ಅವೇರ್ನೆಸ್ ಇದೆ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ ಯಾರಿಗೂ ಏನು ಗೊತ್ತಿಲ್ಲ ಸೆಂಟ್ರಲ್ ಗವರ್ಮೆಂಟ್ಸ್ ರೆಕ್ರೂಟ್ಮೆಂಟ್ಸ್ ಬಗ್ಗೆ. ನಾರ್ಸೆಟ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಆಕ್ಚುಲಿ ನನಗೂ ಗೊತ್ತಿರಲಿಲ್ಲ ನಾರ್ಸೆಟ್ ಅಂದ್ರೆ ಏನು, ಫುಲ್ ಫಾರ್ಮ್ ಕೂಡ ಗೊತ್ತಿರಲಿಲ್ಲ. ಸೊ ಅದು ಗ್ರೂಪ್ ಜಾಯ್ನ್ ಆದ್ಮೇಲೆ ಎಲ್ಲ ಈ ತರ ವಿಶ್ ಮಾಡ್ತಿದ್ರು. ಸೊ ಅವ್ರಿಗೆ ನಾನು ಪರ್ಸನಲ್ ಆಗಿ ಕೇಳಿದೆ, ಮೆಸೇಜ್ ಮಾಡಿ, ಕಾಲ್ ಮಾಡಿ, ಏನು ಇದೆಲ್ಲ ಎಕ್ಸ್ಪೀರಿಯನ್ಸ್ ಇರತ್ತಾ ಅದು ಇದೆಲ್ಲ. ಸೊ ಅವರೆಲ್ಲ ಹೇಳಿದ್ರು.
ಸೊ ಅವಾಗ ಗೊತ್ತಾಯ್ತು. ಅಂಡ್ ಸರ್ಗೆ ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ. ಸರ್ಗೆ ಕೂಡ ಪರ್ಸ್ನಲಿ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ತುಂಬಾ ಗೈಡ್ ಮಾಡಿದ್ದಾರೆ ನನಗೆ ಪ್ರಿಪ್ರೇಷನ್ ಆಗೋದಕ್ಕೆಲ್ಲ. ಸೊ ಅವಾಗ ಗೊತ್ತಾಯ್ತು ಈ ತರ ಅಂತೇಳಿ. ಗೊತ್ತಾಗಿದ್ದು ಒಂದು 2 months ಹಂಗೆ. ಆಮೇಲೆ ನಾನು ರಿಸೈನ್ ಮಾಡಿದೆ. ಈ ತರ ಎಕ್ಸಾಮ್ಸ್ ಸೆಂಟ್ರಲ್ ಗವರ್ಮೆಂಟ್ ಬಗ್ಗೆ ಗೊತ್ತಾಗಿದ್ಮೇಲೆ ಫಸ್ಟ್ ಆಫ್ ಆಲ್ ನನಗೆ CHU ತುಂಬಾ ಟಾರ್ಚರಸ್ ಆಗಿ ಅನಿಸ್ತಿತ್ತು, ಅದೊಂದು. ಆಮೇಲೆ ಈ ತರ ಎಕ್ಸಾಮ್ಸ್ ಇದೆ, ಅಪರ್ಚುನಿಟೀಸ್ ಇದೆ ಅಂತ ಗೊತ್ತಾದಾಗ ನಾನ್ ಮೆಂಟಲಿ ಫಿಕ್ಸ್ ಆಗಿದ್ದು ಏನಂದ್ರೆ, ನಾ ಇದಕ್ಕಿಂತ ಬೆಟರ್ ಜಾಬ್ ನ ಡಿಸರ್ವ್ ಮಾಡ್ತೀನಿ ಅಂತ ನನಗೆ ಫೀಲ್ ಆಯ್ತು. ಸೊ ಆ ತರ ಫೀಲ್ ಆದ್ಮೇಲೆ ನಾನು ರಿಸೈನ್ ಮಾಡಿ ಜನವರಿಲಿ ಕೋಚಿಂಗ್ ತಗೊಂಡೆ. ಓಕೆ. ಇನ್ನೊಂದು, ನೀವು ಮಹಿಳೆ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ಸೊ ಮಹಿಳಾ CHOಗಳಿಗೆ ಓಕೆನಾ, ಸೊ CHO ಜಾಬ್ ಹೆಂಗೆ, ಕಂಫರ್ಟಬಲ್ ಆಗಿರುತ್ತಾ? ಸೊ ಕೆಲವು ಡಿಸ್ಟ್ರಿಕ್ಟ್ ಅಲ್ಲಿ ಟಾರ್ಚರ್ ಇದ್ದೇ ಇರುತ್ತೆ, ಅದು ನಮ್ಗೆ ಸೊ ನಮಗೂ ಕೂಡ ತುಂಬಾ ಜನ ಹೇಳಿದ್ದಾರೆ ಓಕೆನಾ. ಸೊ ಬಟ್ ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಹಿಳೆಯರಿಗೆ ಇದು ಸೂಕ್ತವಾದ ಕೆಲಸನ ಅಥವಾ ಹೇಗೆ ಅಂತ ಸ್ವಲ್ಪ ಹೇಳಿ. ಸರ್, CHO ಜಾಬ್ ಯಾರಿಗೂ ಆಪ್ಟಿಲ್ಲ ಅಂತ ಫೀಲ್ ಮಾಡ್ತೀನಿ. ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ ಅಂತ ಅಂದಾಗ ನೀವು ಜಾಯಿನ್ ಆಗ್ಬೋದು. ಇವಾಗ ಕೆಲವ್ರಿಗೆ ಏಜ್ ಬಾರ್ ಆಗಿರುತ್ತೆ, 33, 35 ಕ್ರಾಸ್ ಮಾಡಿರ್ತಾರೆ, ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ, ಇದೇ ಬೆಟರ್ ಆಪ್ಷನ್ ಅಂತ ಇದ್ದಾಗ ಅಷ್ಟೇ ಜಾಯಿನ್ ಆಗಿ. ಬಟ್ ಏಜ್ ಇರೋರು, ನಾನ್ ನಿಮ್ಗೆ ಕೇಳ್ಕೊಳ್ಳೋದಷ್ಟೇ, ನಿಮ್ ಲೈಫ್ ನ ವೇಸ್ಟ್ ಮಾಡ್ಕೋಬೇಡಿ. ಯಾವ್ದೋ ಒಂದು ಎಕ್ಸಾಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಏಜ್ ಇರೋರೆಲ್ಲ, 30 ಬಿಲೋ ಇರೋರೆಲ್ಲ, ಸೊ ಯಾವ್ದೋ ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಆಬ್ವಿಯಸ್ಲಿ ನಾವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಸಾಕು, ಕ್ಲಿಯರ್ ಮಾಡ್ಬೋದು ಒಂದಲ್ಲ ಒಂದಿನ. ಸೊ ಅದಕ್ಕೋಸ್ಕರ ನೀವು CHO ಜಾಬ್ ಅನ್ನ ರಿಸೈನ್ ಮಾಡ್ಬಿಟ್ಟು ಕೋಚಿಂಗ್ ಹೋಗ್ತೀರಾ. ಸೊ ಎಲ್ಲಿ ಕೋಚಿಂಗ್ ಹೋದ್ರಿ, ಎಷ್ಟು ತಿಂಗಳು ಕೋಚಿಂಗ್ ಹೋದ್ರಿ? ನಾನು ಜನವರಿಯಲ್ಲಿ ಕೋಚಿಂಗ್, ಆಲ್ರೆಡಿ ನಮ್ದು ಬ್ಯಾಚ್ ಸ್ಟಾರ್ಟ್ ಆಗಿದ್ದು, ಕಾನ್ಸೆಪ್ಟ್ ಆರಣ್ಯ ಅಂತ ಹೇಳಿ ಜೈಪುರಿಂದ. ಸೊ ನಾನು ಜಾಬ್ ರಿಸೈನ್ ಮಾಡಿ ನಾನು ಆಫ್ಲೈನ್ ಹೋಗೋಣ ಅಂತ ಡಿಸೈಡ್ ಆದೆ ಸರ್. ಬಿಕಾಸ್ ಆನ್ಲೈನ್ ಇಲ್ಲ ಮನೇಲಿ ಕುತ್ಕೊಂಡು ಓದ್ಕೊಳ್ಳೋದಾದ್ರೆ, ನಮ್ಮ ಮನೇಲಿ ಇರ್ತೀವಿ, ನನಗೆ ಅದು ಕಂಫರ್ಟ್ ಝೋನ್. ಸೊ ನಾನ್ ಬಿಲೀವ್ ಮಾಡೋದಷ್ಟೇ, ಕಂಫರ್ಟ್ ಝೋನ್ ಇಂದ ಯಾವತ್ತು ಹೊರಗೆ ಬರ್ತೀವಲ್ಲ, ಆದಷ್ಟು ಬೇಗ ಸಕ್ಸಸ್ ಸಿಗುತ್ತೆ. ಕಂಪೇರ್ ಟು ಕಂಫರ್ಟ್ ಝೋನ್ ಅಲ್ಲಿ ಇರೋರಿಗೆ, ಔಟ್ ಆಫ್ ಕಂಫರ್ಟ್ ಝೋನ್ ಬಂದಿರೋರಿಗೆ ಬೇಗ ಸಕ್ಸಸ್ ಸಿಗೋ ಚಾನ್ಸ್ ಇರುತ್ತೆ ಅಂತ. ಸೊ ಹಂಗಾಗಿ ನಾನು ಆಫ್ಲೈನ್ ಹೋಗ್ಬೇಕಂತ ಡಿಸೈಡ್ ಆಗಿ, ಮನೆಯಲ್ಲಿ ಕೂಡ ತುಂಬಾ ಪ್ರೋತ್ಸಾಹ ಮಾಡಿದ್ರು, ಹೆಲ್ಪ್ ಮಾಡಿದ್ರು ತುಂಬಾ. ಸೊ ಜನವರಿಯಲ್ಲಿ ಹೋಗಿ ಜಾಯಿನ್ ಆದೆ. ಸೊ ಅಲ್ಲಿ ಜನವರಿಯಲ್ಲಿ ಜಾಯಿನ್ ಆದ್ಮೇಲೆ ಸೆಪ್ಟೆಂಬರ್ ಎಕ್ಸಾಮ್ ಬರ್ತು. ಅಲ್ಲಿದ್ದಾಗೆ ಕೋಚಿಂಗ್ 1 ತಿಂಗಳು ಮುಂಚೆ ಮುಗೀತು. ಎಕ್ಸಾಮ್ ಸೆಪ್ಟೆಂಬರ್ ಅಲ್ಲಿ ಇತ್ತು, ಆಗಸ್ಟ್ ಅಲ್ಲಿ ಮುಗೀತು. ಸೊ ಅಲ್ಲಿದ್ದಾಗೆ ಎಕ್ಸಾಮ್ ಕ್ರ್ಯಾಕ್ ಮಾಡಿ ಟೀಚರ್ಸ್ಗೆಲ್ಲ ಮೀಟ್ ಮಾಡಿ ಬಂದೆ. ಕೋಚಿಂಗ್ ಹೋಗ್ಬೇಕು, ನೀವು ರಿಸೈನ್ ಮಾಡಿ ಹೋಗ್ಬೇಕು ಅಂತಂದ್ರೆ, ಈಗ ಅದ್ ಬಿಟ್ಟು ಬರ್ಬೇಕು ಅಂತಂದ್ರೆ ದುಡ್ಡು ಪೇ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಕೆಲವು ಎಷ್ಟೋ ಜನ ಒದ್ದಾಡ್ತಿದ್ದಾರೆ, ಬಿಟ್ಟು ಬರಕ್ ಆಗ್ತಾ ಇಲ್ಲ ನಮಗೆ ಅಂತಂದೇಳಿ. ಸೊ ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮೀನ್ಸ್ ಆ ಟೈಮಲ್ಲಿ ಯಾವ ತರ ಅರೇಂಜ್ ಮಾಡಿದ್ರಿ? ಕಷ್ಟ ಆಯ್ತಾ, ಹೇಗೆ? ಸರ್, ಆಬ್ವಿಯಸ್ಲಿ ಕಷ್ಟ ಆಯ್ತು. ನಾವು ಎಲ್ಲರೂ ಬಿಲೋ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೆ ಕಷ್ಟ ಆಯ್ತು. ಸ್ವಲ್ಪ ಗೋಲ್ಡ್ ಇದ್ದಿದ್ದನ್ನ ನಾವು ಬ್ಯಾಂಕ್ ಅಲ್ಲಿ ಇಟ್ಟು ಅಮೌಂಟ್ ತಗೊಂಡು 1 lakh ಬಾಂಡ್ ಇರುತ್ತೆ. ವಿತಿನ್ 3 years ಬಿಟ್ಟು ಹೋಗ್ತೀವಿ ಅಂದ್ರೆ 1 lakh ಕೊಡ್ಬೇಕಾಗತ್ತೆ. ನಂದು ಇನ್ನು ಆಲ್ಮೋಸ್ಟ್ 1 year ಆಗ್ತಾ ಬಂದಿತ್ತು. ಸೊ ನಾನು ಇದ್ರ ಬಗ್ಗೆ ಗೊತ್ತಾದ್ಮೇಲೆ ನಾನು ಡಿಸೈಡ್ ಆದೆ, ನಾನು ಜಾಬ್ ಕ್ರ್ಯಾಕ್ ಮಾಡ್ಬೇಕು ಅಂತ ಹೇಳಿ. ಸೊ ಆಮೇಲೆ ದುಡ್ಡು ಅಮೌಂಟ್ ಕಟ್ಟಿ ಬಾಂಡ್ ಬ್ರೇಕ್ ಮಾಡಿ ಸರ್ಟಿಫಿಕೇಟ್ಸ್ ತಗೊಂಡು ಬಿಟ್ಟಿದ್ದು. ಸೊ ಎಲ್ಲರಿಗೂ ಒಂದೇ ಹೇಳೋದು, ಫಸ್ಟ್ ನಿಮ್ಮಲ್ಲಿ ನಿಮ್ಗೆ ಬಿಲೀಫ್ ಇರಬೇಕು. ಮೇನ್ ನಿಮಗೆ ಅಂತ ಒಂದು ಗೋಲ್ ಸೆಟ್ ಮಾಡ್ಕೋಬೇಕು. ತುಂಬಾ ಜನಕ್ಕೆ ಗೊತ್ತಿರುತ್ತೆ ಗವರ್ಮೆಂಟ್ ಜಾಬ್ಸ್ ಬಗ್ಗೆ ಯಾವೇನಿರುತ್ತೆ, ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ ಗೊತ್ತಾದ್ಮೇಲೆ ನೀವು ಗೋಲ್ ಅಂತ ಒಂದು ಡಿಸೈಡ್ ಮಾಡ್ಕೋಬೇಕು. ಫಸ್ಟ್ ಗೋಲ್ ಇರ್ಬೇಕು ನಮಗೆ, ನಮ್ ಡ್ರೀಮ್ ಒಂದು, ಈ ತರ ಜಾಬ್ ನನ್ ಕ್ರ್ಯಾಕ್ ಮಾಡ್ಲೇಬೇಕು ಅಂತ. ಸೊ ಆ ತರ ಗೋಲ್ ಇದ್ದಾಗ ಏನಾಗುತ್ತೆ, ಆ ಗೋಲ್ಗೋಸ್ಕರ ನಾವ್ ಎಷ್ಟು ಸ್ಯಾಕ್ರಿಫೈಸ್ ಮಾಡಕ್ಕೂ ಕೂಡ ರೆಡಿ ಇರ್ತೀವಿ. ಇದಾದ್ಮೇಲೆ ಸೊ ನೀವು ರಾಜಸ್ಥಾನ ಇದಕ್ಕೆ ಹೋಗ್ತೀರಾ, ಏನು ಕೋಚಿಂಗ್ ಹೋಗಿರ್ತೀರಾ. ಸೊ ಅಲ್ಲಿ ಇರ್ತಕ್ಕಂಥ ಎನ್ವಿರಾನ್ಮೆಂಟ್ ಹೇಗಿತ್ತು? ಐ ಮೀನ್ ಕ್ಲಾಸ್ ರೂಮ್ ಆಗಿರಬಹುದು, ಅಲ್ಲಿ ಇರ್ತಕ್ಕಂಥ ಫ್ರೆಂಡ್ಸ್ ಆಗಿರಬಹುದು, ಅಥವಾ ಫುಡ್ ಆಗಿರಬಹುದು. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಆಬ್ವಿಯಸ್ಲಿ ಕಷ್ಟ ಆಗುತ್ತೆ ಸರ್. ಬಿಕಾಸ್ ಇಲ್ಲಿ ನಾವು ಒಂದ್ ಜಿಲ್ಲೆಯಿಂದ ಇನ್ನೊಂದ್ ಜಿಲ್ಲೆಗೆ ಹೋದ್ರೆ ಫುಡ್ ಕಲ್ಚರ್ ಎಲ್ಲ ಚೇಂಜ್ ಇರುತ್ತೆ. ಸೊ ಅಲ್ಲಿ ಹೋದ್ಮೇಲೆ ಮೇನ್ ಲ್ಯಾಂಗ್ವೇಜ್ ಇಶ್ಯೂ. ನಮಗೆ ಹಿಂದಿ ಅಷ್ಟು ಬರ್ತಿರ್ಲಿಲ್ಲ, ಬಟ್ ಕಲಿಬಹುದು, ತೊಂದ್ರೆ ಇಲ್ಲ. ಅಲ್ಲಿ ಹೋದ್ಮೇಲೆ ನಾವು ವಿತಿನ್ 1 to 2 months ಅಲ್ಲಿ ಕಲ್ತ್ ಬಿಟ್ವಿ ಲ್ಯಾಂಗ್ವೇಜ್. ಬಟ್ ಯಾವತ್ತು ನಿಮಗೆ ಅವ್ರು ಟೀಚ್ ಮಾಡೋದು ಇಶ್ಯೂ ಆಗಲ್ಲ. ಬಿಕಾಸ್ ಸೇಮ್ ಕಾನ್ಸೆಪ್ಟ್ ನೇ ಇಂಗ್ಲಿಷ್ ಅಲ್ಲಿ ಏನಿರುತ್ತಲ್ಲ ಅದನ್ನೇ ಎಲ್ಲ ಕಡೆ ಓದ್ತಾರೆ. ಕಾನ್ಸೆಪ್ಟ್ ಏನು ನಿಮ್ಗೆ ಪ್ರಾಬ್ಲಮ್ ಆಗಲ್ಲ, ಜಸ್ಟ್ ಕಮ್ಯುನಿಕೇಶನ್ಗೆ ಸ್ವಲ್ಪ ಇಶ್ಯೂ ಆಗುತ್ತೆ ಅಷ್ಟೇ. ಆಮೇಲೆ ಫುಡ್ ಕಲ್ಚರು ತುಂಬಾ ಕಷ್ಟ ಇದೆ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಫುಡ್ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಲ್ಲಿಗೆ ಇಲ್ಲಿಗೆ ನಮಗೆ ಕಂಪೇರ್ ಮಾಡಿದ್ರೆ. ಅದೆಲ್ಲ ಕಷ್ಟ ಆಯ್ತು. ಬಟ್ ನಾನ್ ಬಿಲೀವ್ ಮಾಡೋದೊಂದೇ, ಅವಾಗ್ಲೇ ಹೇಳ್ದಂಗೆ ಕಂಫರ್ಟ್ ಝೋನ್ ಇಂದ ಯಾವಾಗ ಹೊರಗೆ ಬರ್ತೀವಲ್ಲ ಅವಾಗ ಬೇಗ ರೀಚ್ ಆಗ್ತೀವಿ ನಮ್ ಸಕ್ಸಸ್ ನ ಅಂತ ಅನ್ಕೊಂತೀನಿ. ಸೊ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕೋಚಿಂಗ್ ಹೋಗೋದು ಎಷ್ಟು ಇಂಪಾರ್ಟೆಂಟ್? ಯಾಕೆ ಹೋಗ್ಬೇಕು ಕೋಚಿಂಗು? ನಾವೇ ಮನೇಲಿ ಕೂತ್ಕೊಂಡು ಹೋಗ್ಬೋದು ಅಂತ ತುಂಬಾ ಕೆಲವರು ಹೇಳ್ತಾರೆ. ಸೊ ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರಾ? ಕೋಚಿಂಗ್ ಆಬ್ವಿಯಸ್ಲಿ ಹೆಲ್ಪ್ ಆಗುತ್ತೆ ಸರ್. ಬಿಕಾಸ್
ಯಾವ್ದೋ ಥಿಯರಿ ಬುಕ್ ಈ ತರ ಪರ್ಫೆಕ್ಟ್ ಆಗಿ ನಮ್ಗೆ ಕೊಟ್ಟಿಲ್ಲ, ಇದೇ ಓದ್ಬೇಕು ಇಷ್ಟೇ ಓದ್ಬೇಕು ಅಂತ. MCQ ಬುಕ್ಸ್ 100 ಇದಾವೆ, ಎಷ್ಟು ಬೇಕಾದ್ರೂ ಇದಾವೆ, ಯಾವ್ದು ಬೇಕಾದ್ರೂ ಓದ್ಕೋಬಹುದು. ಬಟ್ ಥಿಯರಿಗೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಇನ್ ಡೆಪ್ತ್ ಆಗಿ ಯಾವ ಬುಕ್ ಅಲ್ಲೂ ಐ ಥಿಂಕ್ ಕೊಟ್ಟಿಲ್ಲ. ಕೆಲವೊಂದು ಬುಕ್ಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದಾರೆ ಟಾಪಿಕ್ ವೈಸ್. ಬಟ್ ಕೋಚಿಂಗ್ ಓದೋದು ಹೆಂಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ಅವರು ಎ ಇಂದ ಸ್ಟಾರ್ಟ್ ಮಾಡ್ತಾರೆ, A to Z ಎಲ್ಲ ಕ್ಲಿಯರ್ ಮಾಡ್ತಾರೆ ನಮಗೆ, ಬೇಸಿಕ್ಸ್ ಇಂದ, ಒಂದು ಮೀನಿಂಗ್ ಇಂದ ಹಿಡಿದು ಒಂದು ಡೆಫಿನೇಷನ್ ಇಂದ. ಸೊ ಎಲ್ಲ ಕ್ಲಿಯರ್ ಆಗುತ್ತೆ ನಿಮಗೆ, ಎಷ್ಟು ಓದ್ಬೇಕು, ಏನ್ ಓದ್ಬೇಕು, ಎಕ್ಸಾಮ್ ಯಾವ್ದು ಇಂಪಾರ್ಟೆಂಟ್, ಹೆಂಗ್ ಅವ್ರು ಅರ್ಥ ಮಾಡಿಸ್ತಾರೆ. ಆಬ್ವಿಯಸ್ಲಿ ಟೀಚರ್ ಹೇಳ್ಕೊಟ್ರೆ ಅರ್ಥ ಆಗುತ್ತೆ ನಾವು ಖುದ್ದು ಓನ್ ಆಗಿ ಓದೋದಕ್ಕಿಂತ. ಸೊ ಅದು ಆಬ್ವಿಯಸ್ಲಿ ಹೆಲ್ಪ್ ಆಗುತ್ತೆ ಕೋಚಿಂಗ್ ತಗೊಂಡ್ರೆ ನಿಮ್ ಪ್ರಿಪರೇಷನ್ ಅಲ್ಲಿ. ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನೀವೇನಾದ್ರೂ ಬುಕ್ಸ್ ಓದ್ಕೋಬಹುದು ಅದ್ರ ಜೊತೆಗೆ, ಆ ಥಿಯರಿ ಜೊತೆಗೆ. ಬಟ್ ನನ್ ಪ್ರಕಾರ ಸರ್ ನಿಜ ಹೇಳ್ಬೇಕು ಅಂದ್ರೆ, ಒಂದು ಯಾವ್ದಾದ್ರು ಕೋಚಿಂಗ್, ಎನಿ ಕೋಚಿಂಗ್ ನಾವು ಇದೆ ಅಂತ ಹೇಳ್ತಿಲ್ಲ, ಎನಿ ಕೋಚಿಂಗ್ ಅವ್ರ ಟೀಚರ್ಸ್ ಹೇಳ್ತಾರಲ್ಲ ಅದೇ ಸಾಕು, ಅದೇ ಮೋರ್ ದೆನ್ ಎನಫ್ ಟು ಕ್ರ್ಯಾಕ್ ಎನಿ ಎಕ್ಸಾಮ್ ಐ ಥಿಂಕ್. ನಮ್ಮನ್ನು ಕೂಡ ಕೇಳಿದ್ರು ಅಷ್ಟೇನೆ, ಏನಪ್ಪಾ ಅಂತಂದ್ರೆ ಕಾಟಾಚಾರಕ್ಕೆ ಯಾರು ಮಾಡ್ತಾ ಇರಲ್ಲ, ಕೆಲವರು ಇರ್ತಾರೆ ಕಾಟಾಚಾರಕ್ಕೆ ಕೋಚಿಂಗ್ ಮಾಡೋರು, ಕಾಟಾಚಾರಕ್ಕೆ ಬುಕ್ಸ್ ಅನ್ನು ಬರೆದಿದ್ರು ತುಂಬಾ ಇರ್ತಾರೆ. ಸೊ ನಾನು ಫಸ್ಟ್ ಹೇಳಿದೇನಪ್ಪ ಅಂದ್ರೆ, ನಿಮ್ಮ ಹತ್ರ ಎಷ್ಟು ಬುಕ್ ಇದೆ. ಸೊ ನನಗೆ ಕೆಲವರು ಫೋನ್ ಮಾಡ್ಬಿಟ್ಟು ಹೇಳ್ತಾರೆ, ಸರ್ ನನ್ನ ಹತ್ರ ಟಾರ್ಗೆಟ್ ಹೇಗಿದೆ, PR ಯಾವ್ದಿದೆ, ಓಕೆನಾ, ಮಿಷನ್ ಹೇಗಿದೆ, ಇನ್ನು ಯಾವ್ಯಾವ್ದು ಬುಕ್ಸ್ ಹೆಸರು ಹೇಳ್ತಾರೆ, ಯಾವ್ದು ಬೇಕು ಅಂತ ಕನ್ಫ್ಯೂಷನ್ ಆಗ್ತಿದೆ ಅಂತ ಹೇಳ್ತಾರೆ. ಅದು 100% ಸತ್ಯ. ನಿಮ್ಮ ಹತ್ರ ಯಾವಾಗ ಕಂಟೆಂಟ್ ಜಾಸ್ತಿ ಆಗುತ್ತೆ ಅವಾಗ ಕನ್ಫ್ಯೂಷನ್ ಆಗೋದು 100% ಟ್ರೂ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ನೀವು ಟಾರ್ಗೆಟ್ ಬುಕ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ, ಆ ಬುಕ್ ಅನ್ನ ಕಂಪ್ಲೀಟ್ ಮಾಡ್ಬೇಕು. ನಾನು ಕ್ವಶನ್ ಕೇಳೋದನ್ನೇ, ನೀವು ಟಾರ್ಗೆಟ್ ಬುಕ್ ತಗೊಂಡಿದ್ದೀರಾ, ಅದನ್ನ ಕಂಪ್ಲೀಟ್ ಮಾಡಿದಿರಾ, ಇಲ್ಲ ಮಾಡಿಲ್ಲ, ಮಾಡಕ್ಕಾಗಿಲ್ಲ. ಸೊ ಈ ತರ ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ನಾನು ಹೇಳೋದೇನಪ್ಪಾ ಅಂತಂದ್ರೆ, ಯಾರು ಬುಕ್ಸ್ ತಗೊಂಡಿರ್ತೀರಾ ಆ ಬುಕ್ಸ್ ಅನ್ನ ನೀವು ಕಂಪ್ಲೀಟ್ ಆಗಿ, ಓಕೆನಾ, ಸೊ ಆ ಬುಕ್ ಅನ್ನ ಕಂಪ್ಲೀಟ್ ಆಗಿ ನೀವು ಓದ್ಬೇಕು. ಫಸ್ಟ್ ಕಂಪ್ಲೀಟ್ ಆಗಿ ಓದ್ದೇನೆ ಯಾವ್ದು ಬುಕ್ ಓದ್ಬೇಕು ಅಂತ ನೀವು ಕನ್ಫ್ಯೂಷನ್ ಇಟ್ಕೊಂಡಿರ್ತೀರಾ. ಸೊ ಅದನ್ನ ಮಾಡಕ್ ಹೋಗ್ಬೇಡಿ. ಆಮೇಲೆ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಓಕೆ, ವಾಟ್ಸಪ್ ಓಕೆ, ನಿಮಗೆ ಬೇಕಾಗುತ್ತೆ. ಎಸ್ಪೆಷಲಿ ಏನಪ್ಪಾ ಅಂತಂದ್ರೆ, ಲೇಡೀಸ್ ಜಾಸ್ತಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರ್ತಾರೆ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ರೀಲ್ಸ್ ನೋಡೋದಕ್ಕೆ, ಓಕೆನಾ. ಸೊ ನೀವು ಹೇಗೆ, ನೀವು ಕೋಚಿಂಗ್ ಹೋದಾಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಹೇಗೆ? ಸೋಷಿಯಲ್ ಮೀಡಿಯಾ ಬಗ್ಗೆ ಸ್ವಲ್ಪ ಹೇಳಿ. ಆಕ್ಚುಲಿ ಸರ್ ಹೇಳ್ಬೇಕಂದ್ರೆ, ಇದುವರೆಗೂ ನನಗೆ FB ಅಕೌಂಟ್ ಅದೇನಿಲ್ಲ. ಇನ್ಸ್ಟಾಗ್ರಾಮ್ ಕೂಡ ನಂದು ಸೆಲೆಕ್ಷನ್ ಆದ್ಮೇಲೆ ಒಂದು ವಿಡಿಯೋ ಬೈಟ್ ತಗೊಂಡಿದ್ರು ನಮ್ ಕೋಚಿಂಗ್ ಇಂದ. ಸೊ ಅದನ್ನ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ರು ಅವ್ರ ಕೋಚಿಂಗ್ ಪೇಜ್ ಅಲ್ಲಿ. ಸೊ ಅವಾಗ ಇದರ ಫ್ರೆಂಡ್ಸ್ ಹೇಳಿದ್ರು ಅಪ್ಲೋಡ್ ಮಾಡಿದಾರೆ ಅಂತ. ಸೊ ಅವಾಗ ನಾನು ಇನ್ಸ್ಟಾಗ್ರಾಮ್ ನ ಅದು ಇನ್ಸ್ಟಾಲೆಲ್ಲ ಮಾಡ್ಕೊಂಡು ಅಕೌಂಟ್ ಕ್ರಿಯೇಟ್ ಮಾಡಿದ್ದು. ಸೊ ನೀವು ಓದ್ತಿದ್ದೀರಾ ಅಂದ್ರೆ, ನಿಮ್ ಪ್ರೈಮರಿ ಗೋಲ್, ನಿಮ್ ಮೇನ್ ಗೋಲ್, ನಿಮ್ ಗೋಲ್ ಏನಿರುತ್ತಲ್ಲ, ನಿಮ್ ಡ್ರೀಮ್ ಹಾಸ್ಪಿಟಲ್ ಇಲ್ಲ ನಿಮ್ ಡ್ರೀಮ್ ಜಾಬ್ ಇರುತ್ತಲ್ಲ ಅದಾಗಿರ್ಬೇಕು. ಸೊ ಅದಕ್ಕೋಸ್ಕರ ನೀವು ಐ ಥಿಂಕ್ ಸೋಷಿಯಲ್ ಮೀಡಿಯಾ ಯೂಶಲಿ 90% ಟೈಮ್ ವೇಸ್ಟ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಬಟ್ ಅದನ್ನ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಗ್ರೂಪ್ಸ್ ಇರುತ್ತೆ, ಗ್ರೂಪ್ಸ್ ಅಲ್ಲಿ ಎಷ್ಟೊಂದು ಕ್ವಶನ್ಸ್ ಡಿಸ್ಕಸ್ ಮಾಡ್ತಿರ್ತಾರೆ, ಇಲ್ಲ ಯಾವ್ದಾದ್ರು ಒಂದು ಕೋಚಿಂಗ್ ಆಪ್ಸ್ ಇರುತ್ತೆ, ಇಲ್ಲ ಸಪರೇಟ್ ಆಪ್ಸ್ ಇದಾವೆ ಕ್ವಶನ್ಸ್ ಎಲ್ಲ. ಸೊ ಅದನ್ನ ನೋಡ್ಕೋಬಹುದು, ಆತರ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬಹುದು, ರಾದರ್ ದನ್ ಟೈಮ್ ವೇಸ್ಟ್ ಬೇರೆ ಆಪ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ. ಯಾವ ರೀತಿ ಟಾರ್ಗೆಟ್ ಅನ್ನು ಸೆಟ್ ಮಾಡ್ಕೊಬೇಕು ಅಂತಂದ್ರೆ, ಪರವಾಗಿಲ್ಲ ನಾನು ಇನ್ನೊಂದು ವರ್ಷ ತಗೊಂತೀನಿ ಅಂತ ಅನ್ಕೊಬೇಕಾ, ಅಥವಾ ಇಲ್ಲ ಇನ್ನು ಇಷ್ಟು ಟೈಮಲ್ಲಿ ಮುಗಿಸ್ಬೇಕು ಅಂತ ಇರುತ್ತಾ? ಸೊ ಯಾವ ರೀತಿ ಟಾರ್ಗೆಟ್ ಅನ್ನು ಸೆಟ್ ಮಾಡ್ಕೊಂಡ್ರೆ ನಾವು ಎಕ್ಸಾಮ್ಸ್ ಅನ್ನ ಕ್ರ್ಯಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ ನಿಮ್ ಪ್ರಕಾರ? ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ ಸರ್, ಮೇನ್ ನಮ್ ಗೋಲ್ ನ ಸೆಟ್ ಮಾಡ್ಕೋಬೇಕು. ಇವಾಗ ನನಗೇನಿತ್ತು, ಏಮ್ಸ್ ಕ್ರ್ಯಾಕ್ ಮಾಡ್ಬೇಕು ಅಂತ ನನ್ ಗೋಲ್ ಇತ್ತು. ಸೊ ಮೇನ್ ನಿಮ್ ಗೋಲ್ ನ ನೀವು ಡಿಫೈನ್ ಮಾಡ್ಕೋಬೇಕು. ನೀವೇನ್ ಆಗ್ಬೇಕು ಅನ್ಕೊಂಡಿದೀರಾ, ಯಾವ ಎಕ್ಸಾಮ್ ಕ್ಲಿಯರ್ ಮಾಡಿ ಯಾವ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕ್ರ್ಯಾಕ್ ಮಾಡ್ಬೇಕು ಅನ್ಕೊಂಡಿದೀರಾ. ಸೊ ನಿಮ್ ಏಮ್ ನ ಕ್ಲಿಯರ್ ಮೀನ್ಸ್ ಗೋಲ್ ಸೆಟ್ ಮಾಡ್ಕೋಬೇಕು. ಸೆಕೆಂಡ್, ರಿಸ್ಕ್ ತಗೋಬೇಕು. ರಿಸ್ಕ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್. ಇವತ್ತು ರಿಸ್ಕ್ ತಗೊಳ್ದಿರಾ ನಾಳೆ ಫ್ಯೂಚರ್ ಅಲ್ಲಿ ರಿಗ್ರೆಟ್ ಆಗೋದಕ್ಕಿಂತ, ರಿಸ್ಕ್ ತಗೊಂಡು ಫೇಲ್ ಆದ್ರೂ ಓಕೆ, ಬಟ್ ರಿಗ್ರೆಟ್ ಆದಷ್ಟು ರಿಗ್ರೆಟ್ ಗಿಂತ ಪೇನ್ಫುಲ್ ಥಿಂಗ್ ಯಾವ್ದು ಇಲ್ಲ ಅಂತ ನಾನು ಬಿಲೀವ್ ಮಾಡ್ತೀನಿ. ಸೊ ರಿಸ್ಕ್ ತಗೋಬೇಕಾಗತ್ತೆ. ಸೊ ರಿಸ್ಕ್ ತಗೊಳ್ಳೋದಂದ್ರೆ ಔಟ್ ಆಫ್ ಕಂಫರ್ಟ್ ಝೋನ್ ಇಂದ ಹೊರಗೆ ಬರೋದಿರ್ಬೋದು. ಫಾರ್ ಎಕ್ಸಾಂಪಲ್ ಕೆಲವರು ಜಾಬ್ ಮಾಡ್ತಾ ಇರ್ತಾರೆ, ಅವರು ಓದಕ್ಕಾಗಲ್ಲ. ಸೊ ನಿಮ್ಮ ಮೇಲೆ ನಿಮ್ ಕಾನ್ಫಿಡೆನ್ಸ್ ಇದೆ, ನೀವು ಪ್ಯಾಷನೇಟ್ ಆಗಿದ್ದೀರಾ ಜಾಬ್ ಬಗ್ಗೆ ಅಂದ್ರೆ ರಿಸೈನ್ ಮಾಡಿ ಓದ್ಕೋಬಹುದು. ಇಲ್ಲ ನಾವು ಹಂಗೆ ಕಂಟಿನ್ಯೂ ಮಾಡಿ ಓದ್ಕೊಂತೀವಿ ಅಂದ್ರೆ ಅದು ಇನ್ನೂ ಬೆಸ್ಟ್. ರಿಸ್ಕ್ ತಗೊಳ್ಳೋದು. ಥರ್ಡ್, ಪ್ಯಾಷನ್ ಇರ್ಬೇಕು ಸರ್. ಪ್ಯಾಷನ್ ಫಾರ್ ಎಕ್ಸಾಂಪಲ್ ಹೆಂಗಿರ್ಬೇಕು ಅಂದ್ರೆ, ಇವಾಗ ನಾನು ಇವತ್ತು ಸ್ಟಾರ್ಟ್ ಮಾಡಿದೀನಿ ಈ ತಿಂಗಳಲ್ಲಿ, ಫಾರ್ ಎಕ್ಸಾಂಪಲ್ ಜಾನ್ವರಿಯಲ್ಲಿ ಸ್ಟಾರ್ಟ್ ಮಾಡಿದೀನಿ ಅಂದ್ರೆ, ನೆಕ್ಸ್ಟ್ ಜಾನ್ವರಿಯಲ್ಲಿ ನಾನು ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ಬೇಕು. ನೀವು ಮೆಂಟಲಿ ಫಿಕ್ಸ್ ಆಗಿರ್ಬೇಕು ಆ ತರ. ಅಂಡ್ ಥರ್ಡ್, ಸೆಲ್ಫ್ ಕಾನ್ಫಿಡೆನ್ಸ್. ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್. ಸೆಲ್ಫ್ ಕಾನ್ಫಿಡೆನ್ಸ್ ಇದ್ರೆ 90% ನೀವು ಎಲ್ಲ ಎಕ್ಸಾಮ್ ಕ್ರ್ಯಾಕ್ ಮಾಡ್ದಂಗೆ ಅಂತ ನನ್ನ ಪರ್ಸನಲ್ ಒಪಿನಿಯನ್. ನಿಮ್ಮನ್ನ ನೀವೇ ನಂಬಿಲ್ಲ ಅಂದ್ರೆ ಯಾರು ನಂಬೋದಿಲ್ಲ ಈ ಪ್ರಪಂಚದಲ್ಲಿ. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ಮೇನ್ ಕೀ ಫಾರ್ ಸಕ್ಸಸ್ ಅಕಾರ್ಡಿಂಗ್ ಟು ಮೀ. ಆಮೇಲೆ ನೆವರ್ ಗಿವ್ ಅಪ್ ಆಟಿಟ್ಯೂಡ್. ಒಂದ್ ಎಕ್ಸಾಮ್ ಬರ್ದಿರ್ತೀರ, ಆಗಿರಲ್ಲ, ಗಿವ್ ಅಪ್ ಮಾಡಬಾರ್ದು. ಪ್ರೈವೇಟ್ ಅಲ್ಲಿ ಹೋಗಿ ಜಾಯ್ನ್ ಆಗೋದು, ಕೆಲವರೆಲ್ಲ ಹಂಗ್ ಮಾಡಿದ್ದಾರೆ.
ಸೊ ಯಾವತ್ತು ಒಂದ್ಸಲ ಸ್ಟಾರ್ಟ್ ಮಾಡಿದಿರಾ ಅಂದ್ರೆ ನೀವು ಆ ಗೋಲ್ ರೀಚ್ ಆಗೋವರೆಗೂ ಯಾವತ್ತು ಗಿವ್ ಅಪ್ ಮಾಡಬಾರ್ದು. ಅಂಡ್ ಲಾಸ್ಟ್ ಥಿಂಗ್ ಇಸ್ ಕನ್ಸಿಸ್ಟೆನ್ಸಿ. ಸೊ ನೀವು ಡೈಲಿ ಒಂದೇ ಲೈನ್ ಓದ್ತೀರಾ ಅಂದ್ರೂ ಪರವಾಗಿಲ್ಲ, ಬಟ್ ಡೈಲಿ ಓದ್ಬೇಕು. ಕನ್ಸಿಸ್ಟೆನ್ಸಿ ಕೂಡ ಮೇನ್ ಇಂಪಾರ್ಟೆಂಟ್. ಸೊ ಅದಾದ್ಮೇಲೆ ತುಂಬಾ ಜನ ಏನಪ್ಪಾ ಅಂತಂತಂದ್ರೆ ಎಕ್ಸಾಮ್ ಫೀಸ್ ಜಾಸ್ತಿ ಇದೆ ಸರ್. ಮೊನ್ನೆ ಕೂಡ ಒಬ್ರು ಕಾಲ್ ಮಾಡಿದ್ರು, ಎಕ್ಸಾಮ್ ಫೀಸ್ ತುಂಬಾ ಜಾಸ್ತಿ ಇದೆ, ನಾರ್ಸೆಟ್ಗೆಲ್ಲ 3,000 ರೂಪಾಯಿ ಇದೆ. ಓಕೆನಾ, ಸೊ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೇದಾ ಓಕೆ ಎಕ್ಸಾಮ್ ಫೀಸ್ಗೆ? ಆಮೇಲೆ ಈಗ ಸೊ ಬಂದಿರತಕ್ಕಂಥ ಎಲ್ಲ ಎಕ್ಸಾಮ್ಸ್ ಅಟೆಂಡ್ ಮಾಡ್ಬೇಕಾ, ಅಥವಾ ನಾನು ಒಂದು ಎಕ್ಸಾಮ್ ಟಾರ್ಗೆಟ್ ಮಾಡಿದ್ದೀನಿ, ನೆಕ್ಸ್ಟ್ ಇಯರ್ ಬರಿತೀನಿ, ಸೊ ಅದಕ್ಕೆ ನಾನು 3,000 ರೂಪಾಯಿ ರೆಡಿ ಮಾಡ್ಕೊಂತೀನಿ, ಅದಕ್ಕೆ ಓದ್ಕೊಂತೀನಿ. ಸೊ ಅಬ್ವಿಯಸ್ಲಿ ಎಲ್ಲರಿಗೂ 3,000 ರೂಪಾಯಿ ಅಂತಂದ್ರೆ ತುಂಬಾ ಹೆವಿ ಅಮೌಂಟ್ ಆಗುತ್ತೆ. ಓಕೆ, ಸೊ ಅದ್ರ ಬಗ್ಗೆ ನಾನು ಮತ್ತೆ ಹೇಳ್ತೀನಿ. ಸೊ ನಿಮ್ಮ ಒಪಿನಿಯನ್ ಏನು ಅಂತಂದ್ರೆ, ಸೊ ಇಲ್ಲ ನನಗೆ ಫುಲ್ ಓದ್ಕೊಂಡಾದ್ಮೇಲೆ ಅಪ್ಲೈ ಮಾಡ್ತೀನಿ ಅನ್ನೋದು ಒಳ್ಳೇದಾ, ಅಥವಾ ಎಲ್ಲ ಎಕ್ಸಾಮ್ ಬರ್ತಾ ಇರುತ್ತೆ ನಾನು ಪ್ರಿಪೇರ್ ಮಾಡ್ಕೊಂತೇನೆ ಎಕ್ಸಾಮ್ ಅಟೆಂಡ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟಾ? ಹೌದು ಸರ್, ನೀವು ಹೇಳ್ದಂಗೆ ನಮಗ್ ಬೇಕಿರೋದು ಒಂದೇ ಸೀಟ್. ಓಕೆನಾ, ಯಾವುದೇ ಸೆಂಟ್ರಲ್ ಗವರ್ಮೆಂಟ್ ಇರ್ಬೋದು, ಇಲ್ಲ ಯಾವುದೇ ಗವರ್ಮೆಂಟ್ ಎಕ್ಸಾಮ್ ಇರ್ಬೋದು, ನಮಗ್ ಬೇಕಿರೋದು ಒಂದೇ ಸೀಟ್. ಸೊ ನೀವು ಎಲ್ಲರೂ ತುಂಬಾ ಜನ ವರಿ ಆಗ್ತಿರ್ತಾರೆ, ಒಂದೇ ಸೀಟ್ ಕಾಲ್ ಮಾಡಿದ್ದಾರೆ, 5 ಸೀಟ್ ಕಾಲ್ ಮಾಡಿದ್ದಾರೆ, 100 ಸೀಟ್ ಕಾಲ್ ಮಾಡಿದ್ದಾರೆ ಅಂತ. ರಿಸಲ್ಟ್ ಬಗ್ಗೆ ಯಾವತ್ತು ನೀವು ತಲೆ ಕೆಡ್ಸ್ಕೋಬಾರ್ದು. ಎಲ್ಲ ಎಕ್ಸಾಮು ಬರೀಬೇಕು, ಒಂದೇ ಸೀಟೇ ಇರ್ಲಿ ಪರವಾಗಿಲ್ಲ. ಬಿಕಾಸ್ ನಿಮ್ಗೆ ಬೇಕಿರೋ ಒಂದೇ ಸೀಟ್, ನೀವು ಅದು ಬರ್ದಿಲ್ಲ, ಮಿಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಅದು ಆಗ್ತಿತ್ತೇನೋ ನಿಮಗೆ ಯಾರಿಗ್ ಗೊತ್ತು. ಸೊ ಎಲ್ಲ ನಾನು ಹೇಳೋದಷ್ಟೇ, ಎಷ್ಟಾದ್ರೂ ಇರ್ಲಿ, ಎಕ್ಸಾಮ್ ಫೀಸ್ ಇರ್ಬೋದು, ಇಲ್ಲ ಎಕ್ಸಾಮ್ ಸಿಟಿ ಕೂಡ ಅದು ನನಗೆ ಬಹಳ ಫನ್ನಿ ಅನ್ಸುತ್ತೆ. ಅಲ್ಲಿ ಕೊಡ್ತಾರೆ ಎಕ್ಸಾಮ್ ಸಿಟಿ, ಇಲ್ಲಿ ಕೊಡ್ತಾರೆ ಅಂತ ತುಂಬಾ ಜನ ಬರೆಯಕ್ ಹೋಗಲ್ಲ. ಸೊ ಅದು ಆತರ ರಾಷನಲೈಸೇಷನ್ ಕೊಡಬಾರ್ದು. ಎಕ್ಸಾಮ್ ಸಿಟಿ ಇರ್ಬೋದು, ಎಕ್ಸಾಮ್ ಫೀಸ್ ಇರ್ಬೋದು, ಏನೇ ಆಗ್ಲಿ ಫಸ್ಟ್ ನೀವು ಅಪ್ಲೈ ಮಾಡಿ ಎಕ್ಸಾಮ್ ಬರೀರಿ. ಬಿಕಾಸ್ ನಮ್ಗೆ ಗೊತ್ತಿರೋ ಹಂಗೆ ಒಂದು ಎಕ್ಸಾಮ್ ಯಾವ್ದೋ ಒಂದು ಬರ್ದಿರ್ತೀವಿ, ಪರ್ಟಿಕ್ಯುಲರ್ ಎಕ್ಸಾಮ್ ಅಂದ್ರೆ ಆ ಕ್ವಶನ್ ಪೇಪರ್ ನಿಮ್ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ. ನೀವೆಷ್ಟು ಕೋಟಿ ಕೊಡ್ತೀವಿ ಅಂದ್ರೆ ಸಿಗಲ್ಲ. ಸುಮ್ನೆ ಎಕ್ಸಾಮ್ ಬರೆದ್ ಬಂದಿರೋರು ಮೆಮೊರಿ ಬೇಸ್ಡ್, ಅವ್ರಿಗೆ ಏನ್ ನೆನ್ಪಿರುತ್ತೆ ಆ ಕ್ವಶನ್ಸ್ ಎಲ್ಲ ಒಂದ್ ಕಡೆ ಬರ್ಕೊಂಡು ಈ ತರ ಟೆಲಿಕಾಸ್ಟ್ ಮಾಡ್ತಾರೆ, ಇಲ್ಲ ಬುಕ್ ಅಲ್ಲಿ ಬರೀತಾರೆ. ಬಟ್ ರಿಯಲ್ ಆಗಿ ಹೋಗಿ ಎಕ್ಸಾಮ್ ಬರದ್ ಬಂದ್ರೆ ಅಷ್ಟೇ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಕ್ವಶನ್ ಬಂದಿತ್ತು ಅಂತ ಹೇಳಿ. ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ನಿಮ್ ಟೈಮ್ ಮ್ಯಾನೇಜ್ಮೆಂಟ್ ಒಂದು ಕಲಿತೀರಾ ನೀವು. ಎಕ್ಸಾಮ್ಸ್ ಬರೆದಷ್ಟು ಯಾವ್ಯಾವ್ದು ಬರೀತಿರ್ತೀರಲ್ಲ, ಸಕ್ಸಸ್ ಆಗಿಲ್ಲ, ಓಕೆ, ನೋ ಇಶ್ಯೂಸ್. ಸಕ್ಸಸ್ ಆಗಿಲ್ಲ ಅಂದ್ರೆ ಯಾಕೆ ಆಗಿಲ್ಲ ಅಂತ ನೀವು ಅನಲೈಸ್ ಮಾಡ್ಕೋಬೇಕು. ನನ್ ಥಿಯರಿ ಕಂಪ್ಲೀಟ್ ಮಾಡಿಲ್ಲ, ನನ್ ರಿವಿಷನ್ ಇರ್ಬೋದು, ಇಲ್ಲ ಥಿಯರಿ ಚೆನ್ನಾಗಿ ಓದಿಲ್ಲ ಅಂತಿರ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ, ಅದೆಲ್ಲ ಇಶ್ಯೂಸ್ ಇರುತ್ತೆ. ಬಟ್ ಎಲ್ಲ ಎಕ್ಸಾಮು ಬರೀರಿ. ಸೊ ಪ್ರತಿಯೊಂದು ಎಕ್ಸಾಮ್ ಕೂಡ ಒಂದೊಂದು ಎಕ್ಸ್ಪೀರಿಯನ್ಸ್ ತರ ಆಗುತ್ತೆ ನಿಮಗೆ. ಸೊ ನೀವು ಎಷ್ಟು ಎಕ್ಸಾಮ್ ಬರೀತೀರಾ ಅಷ್ಟು ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನೀವು ಅದರಲ್ಲಿ ತುಂಬಾ ಹೈಲಿ ಇಂಟೆಲಿಜೆಂಟ್ ಅಂತ ಹೇಳ್ತೀವಲ್ಲ, ಸೊ ಆ ತರ ಆಗೋಗ್ಬಿಡ್ತೀರಾ. ಓಕೆನಾ, ಎಕ್ಸ್ಪರ್ಟ್ ಅಂತ ಹೇಳ್ತೀವಲ್ಲ ಆ ತರ. ಸೊ ಎಕ್ಸಾಮ್ ಬರ್ದಷ್ಟು ನಮ್ಗೆ ಏನಪ್ಪಾ ಅಂತ ಎಕ್ಸ್ಪರ್ಟ್ ಆಗುತ್ತೀರಾ. ಸೊ ಅದಕ್ಕೋಸ್ಕರ ಎಷ್ಟು ಎಕ್ಸಾಮ್ ಬರುತ್ತೆ, ನಿಮ್ಗೆ ಎಷ್ಟು ಆಪರ್ಚುನಿಟಿ ಸಿಗುತ್ತೆ, ಅಷ್ಟು ಆಪರ್ಚುನಿಟೀಸ್ ಅನ್ನ ಯೂಸ್ ಮಾಡ್ಕೊಬೇಕಾಗುತ್ತೆ ನೀವು. ಓಕೆನಾ, ಸೊ ಈ ಎಕ್ಸಾಮ್ ಬಂದಿದೆ, ನಾನು ಪ್ರಿಪೇರ್ ಆಗಿಲ್ಲ, ಅಪ್ಲೈ ಮಾಡಿಲ್ಲ, ಸೊ ಅದು ತಪ್ಪು. ಓಕೆನಾ, ಸೊ ದುಡ್ಡು ಅಂತ ಏನ್ ಹೇಳ್ತೀವಿ ನಾವು, 3,000 ರೂಪಾಯಿ ಆಗಿರ್ಬೋದು, 2,000 ರೂಪಾಯಿ ಆಗಿರ್ಬಹುದು, ಅದು ಎಲ್ರಿಗೂ ಯಾರ್ಯಾರು ಈಗ ಕುತ್ಕೊಂಡು ಓದ್ತಾ ಇರ್ತೀರಾ ಅವ್ರಿಗೆ ತುಂಬಾ ಹೆವಿ ಅಮೌಂಟ್ ಆಗಿರುತ್ತೆ. ಓಕೆನಾ, ಬಟ್ ಹಾಗಂತ ಹೇಳ್ಬಿಟ್ಟು ಆಪರ್ಚುನಿಟೀಸ್ ಮಿಸ್ ಮಾಡ್ಕೊಬಾರ್ದು. ಸೊ ನೀವು ಆಪರ್ಚುನಿಟಿ ಬೇಕು ಅಂತಂತಂದ್ರೆ ಅಟ್ಲೀಸ್ಟ್ ಯಾರ ಹತ್ರ ಸಾಲ ಮಾಡ್ಬಿಟ್ಟು ಆದ್ರೂ ನೀವು ಅಪ್ಲಿಕೇಶನ್ ಹಾಕಿ. ಓಕೆನಾ, ಸೊ ಯಾಕೆ ಗೌರ್ಮೆಂಟ್ ಇಷ್ಟೊಂದು ಫೀಸ್ ಇಟ್ಟಿದ್ದಾರೆ ಅಂತಂತಂದ್ರೆ, ಸುಮ್ಮನೆ ಕಾಟಾಚಾರಕ್ಕೆ ಅಪ್ಲೈ ಮಾಡ್ತಾ ಇರ್ತಾರೆ. ಇದು ನಾರ್ಸೆಟ್ ಅಂತಂತಂದ್ರೆ, ಸೊ ನಾನು ಒಂದು ಅಪ್ಲಿಕೇಶನ್ ಹಾಕೋಣ, ಜಸ್ಟ್ ಫೀಸ್ 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ ಹಂಗಿಟ್ರು ಅಂತಂತಂದ್ರೆ, ಓಕೆನಾ, ಲಕ್ಷಾಂತರ ಅಪ್ಲಿಕೇಶನ್ ಬೀಳುತ್ತೆ. ಓಕೆನಾ, ಸೊ ಕಾಟಾಚಾರಕ್ಕೆ ಹಾಕ್ತಾರೆ, ಸುಮ್ಮನೆ ಹಾಕ್ತಾರೆ. ಯಾಕಂತಂದ್ರೆ ನೋಡೋಣ, ಸುಮ್ಮನೆ ಹಾಕೋಣ, ಪಾಸ್ ಆದ್ರೂ ಆಗ್ಬೋದು ಅನ್ನೋ ರೇಂಜ್ ಹಾಕ್ತಾರೆ. ಸೊ ಅಂತವ್ರನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರನೇ ಫೀಸ್ ಜಾಸ್ತಿ ಇಟ್ಟಿರೋದು ಗೌರ್ಮೆಂಟ್. ಓಕೆನಾ, ಸೊ ನಾವು ಕೂಡ ಇದ್ರ ಬಗ್ಗೆ ಜಾಸ್ತಿ ಫೀಸ್ ಅಸಮಾಧಾನ ಇದೆ. ಬಟ್ ಏನಪ್ಪಾ ಅಂತ, ಇದರಿಂದ ಒಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ನಿಮಗೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕಡಿಮೆ ಆಗ್ತಾರೆ. ಯಾರು ಜೆನ್ಯೂನ್ ಆಗಿ ನೀವು ಪ್ರಿಪೇರ್ ಆಗ್ತಾ ಇರ್ತೀರಾ, 3,000 ರೂಪಾಯಿ ಹಿಂಗೋ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ, ಸಾಲ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ಮಾಡ್ಕೊಂಡು ನೀವು ಅಪ್ಲೈ ಮಾಡಿ. ಓಕೆನಾ, ಸೊ ನಿಮಗೆ ಸಿಗುತ್ತೆ ಜಾಬ್. ಅದು ಯಾರು ಜೆನ್ಯೂನ್ ಆಗಿ ಓದಿ ಇದ್ ಮಾಡ್ತೀರಾ ಅವ್ರು ಮಾತ್ರ. ಯಾಕಂತಂದ್ರೆ ಅವನಿಗೆ ಸೊ ಅದ್ರ 3,000 ರೂಪಾಯಿ ವ್ಯಾಲ್ಯೂ ಗೊತ್ತಿರುತ್ತೆ. 3,000 ರೂಪಾಯಿ ಹಾಕಿದ್ದೀನಿ ನಾನು. ಓಕೆನಾ, ಸೊ ನಾನು ಎಕ್ಸಾಮ್ ಚೆನ್ನಾಗಿ ಬರೀಲೇಬೇಕು ಅಂತ ಹೇಳಿ. ಇನ್ನು ಕೆಲವ್ರು ಹೆಂಗಪ್ಪ ಅಂದ್ರೆ, ಅದಕ್ಕೆ 3,000 ರೂಪಾಯಿ ಬೇಕಾ, ಸುಮ್ನೆ ಯಾಕೆ ವೇಸ್ಟ್. 3,000 ರೂಪಾಯಿ ನೀವು ಜಸ್ಟ್ ಇವಾಗ 3,000 ರೂಪಾಯಿ ಥಿಂಕ್ ಮಾಡಿದ್ರೆ, ನೀವು ಮುಂದೆ ಸ್ಯಾಲ್ರಿ ಬಗ್ಗೆ ಥಿಂಕ್ ಮಾಡ್ಬೇಕಾದ್ರೆ, ನಾನು ಸ್ಯಾಲ್ರಿ ಬಗ್ಗೆ ಮತ್ತೆ ಮಾತಾಡ್ತೀನಿ. ಓಕೆನಾ, ಸೊ ಈಗ ನೆಕ್ಸ್ಟ್ ಆಪರ್ಚುನಿಟಿ ಬಗ್ಗೆ ಮಾತಾಡಿದಾಗ, ಲೇಡೀಸ್ಗೆ ತುಂಬಾ ಆಪರ್ಚುನಿಟಿ ಚೆನ್ನಾಗಿದೆ. ಓಕೆನಾ, ಏನು 80-20 ರೇಷಿಯೋ ಅಂತ ಹೇಳ್ತೀವಿ. ನೀವು ಕೂಡ ಒಬ್ಬ ಮಹಿಳೆ ಆಗಿರೋದ್ರಿಂದ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ, 80-20 ರೇಷಿಯೋನ ನಮ್ಮ ಕರ್ನಾಟಕದ ಮಹಿಳೆಯರು, ಐ ಮೀನ್ ಫಿಮೇಲ್ ನರ್ಸಸ್ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಬೇಕು ಅಂತ ಸ್ವಲ್ಪ ನಿಮ್ಮ ಅನುಭವ ಪ್ರಕಾರ ಸ್ವಲ್ಪ ಹೇಳಿ. ಹೌದು, ಸರಿ ಹೇಳ್ದಂಗೆ 80-20 ರೇಷಿಯೋ ಇದೆ ಇವಾಗ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ ಅಲ್ಲಿ. ನಾರ್ಸೆಟ್ ಅಲ್ಲಿ ಕೂಡ, ESIC ಅಲ್ಲಿ ಕೂಡ 80-20 ಮಾಡಿದ್ದಾರೆ. ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅಂತ ಆಪರ್ಚುನಿಟಿ ಬಿಟ್ಟಿರ್ತಾರೆ. ನೆಕ್ಸ್ಟ್ ಇರುತ್ತೋ ತೆಗಿತಾರೋ
ರಿಕ್ರೂಟ್ಮೆಂಟ್ ಕಾಲ್ ಮಾಡೋದು ಕಮ್ಮಿ ಆಗುತ್ತೋ ಯಾರಿಗೂ ಗೊತ್ತಿಲ್ಲ, ಬಿಕಾಸ್ ನೋ ಬಡಿ ಕ್ಯಾನ್ ಗೆಸ್ ದ ಫ್ಯೂಚರ್ ಅಲ್ವಾ. ಸೊ ಇವಾಗ ಇರೋ ಆಪರ್ಚುನಿಟಿನ ಯೂಸ್ ಮಾಡ್ಕೋಬೇಕು. ತುಂಬಾ ಜನ ಹೇಳ್ತಾರೆ ನೆಕ್ಸ್ಟ್ ನಾರ್ಸೆಟ್ ಇಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀನಿ, ನೆಕ್ಸ್ಟ್ ನಾರ್ಸೆಟ್ ನಾನು ಗೋಲ್ ಇಟ್ಕೊಂಡು ಓದ್ತೀನಿ, ಹಿಂಗೆಲ್ಲ ಇರಬಾರ್ದು. ನಿಮಗೆ ಯಾವತ್ತಿಂದ ನಿಮ್ ಗೋಲ್ ಅಂತ ಫಿಕ್ಸ್ ಮಾಡಿರ್ತಾರಲ್ಲ ಅವತ್ತಿಂದ ವರ್ಕ್ ಮಾಡೋ ಸ್ಟಾರ್ಟ್ ಮಾಡ್ಬೇಕು. ನಾನು ನೆಕ್ಸ್ಟ್ ಬರೋ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರಬೇಕು. ಅಂಡ್ ತುಂಬಾ ಜನ ಸರ್ ಹೇಳ್ತಿರ್ತಾರೆ ಲೈಕ್ ನಮ್ ಕ್ಯಾಟಗರಿ ವೈಸ್ ಇದೆಯಲ್ಲ, ಕ್ಯಾಟಗರಿಲಿ ಸಿಕ್ಕಿದ್ರು ಸಾಕು ಅಂತ. ಆ ತರ ಮೈಂಡ್ ಸೆಟ್ ಅಲ್ಲಿ ಅಂತೂ ಯಾವತ್ತೂ ಇರಬೇಡಿ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನು, ನಾನು ಯಾವತ್ತೂ ಹಂಗೆ ಅನ್ಕೋತಿದ್ದೆ. ನನ್ ಜನರಲ್ ಮೆರಿಟ್ ಅಲ್ಲೇ ಸಿಗ್ಬೇಕು ಅಂತ ಅನ್ಕೊಂತಿದ್ದೆ. ನನ್ ಜನರಲ್ ಮೆರಿಟ್ ಅಲ್ಲೇ ಆಯ್ತು, ಥ್ಯಾಂಕ್ ಗಾಡ್. ಸೊ ಆ ತರ ಮೈಂಡ್ ಸೆಟ್ ಇಡ್ಬೇಕು ನೀವು ಯಾವಾಗ್ಲೂ ಆಗ್ಲಿ. ಜನರಲ್ ಮೆರಿಟ್ ಅಲ್ಲೇ ನಾನು ಸೀಟ್ ತಗೊಂತೀನಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ಬಹಳ ಇಂಪಾರ್ಟೆಂಟ್. ಸೊ ಹೌದು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ನಾವು ನಿಮ್ ರ್ಯಾಂಕು ಲೆಸ್ ದೆನ್ 100 ಬಂತು ಅಂದ್ರೆ ಫಸ್ಟ್ ನಿಮಗೆ ಕೊಡ್ತಾರೆ ಸೀಟು, ಹೌದಲ್ವಾ? ನಿಮ್ ರ್ಯಾಂಕು ಲೆಸ್ ದೆನ್ 100 ಬಂತು ಅಂದ್ರೆ ನಿಮಗೆ ಕೊಡ್ತಾರೆ. ನಿಮಗೆ ಬಿಟ್ಟು ಯಾರಿಗೂ 5,000 ಇರೋ ರ್ಯಾಂಕಿನವ್ರು ಕೊಡಲ್ಲ. ಓಕೆನಾ? ಸೊ ಅದಕ್ಕೋಸ್ಕರ ನಿಮ್ಮ ಗೋಲ್ ಏನಿರ್ಬೇಕು ಅಂತಂದ್ರೆ ನಾನು ಲೆಸ್ ದೆನ್ 100 ಅಲ್ಲೇ ರ್ಯಾಂಕ್ ತಗೋಬೇಕು, ಆಲ್ ಇಂಡಿಯಾ ರ್ಯಾಂಕ್ ಲೆಸ್ ದೆನ್ 100 ಇರ್ಬೇಕು ಅಂತಂದೇಳಿ ನಿಮ್ಮ ಗೋಲ್ ಇರ್ಬೇಕಾಗುತ್ತೆ. ಸೊ ಹಂಗಿತ್ತು ಅಂತಂದ್ರೆ ಅಟ್ಲೀಸ್ಟ್ ನೀವು 1000 ಒಳಗಾದ್ರೂ ಬರ್ತೀರಾ. ಓಕೆನಾ? ಇನ್ನೊಂದು ಏನಪ್ಪಾ ನಿಮಗೆ ಮೋಟಿವೇಶನ್ ಅಂತಂದ್ರೆ ಕ್ವಶನ್ ಪೇಪರ್ ಮಾಡೋರು ಮನುಷ್ಯರೇ. ನಮ್ ಕೈಲಿ ಆಗುತ್ತೆ ಅನ್ನೋದನ್ನ ಮಾತ್ರ ಅವ್ರು ಕ್ವಶನ್ ಇಡೋದಕ್ಕೆ ಸಾಧ್ಯ. ಓಕೆನಾ? ಹಂಗ ನಮ್ ಕೈ ಆಗಲ್ಲಪ್ಪ ಅಂತ ಅನ್ನೋದಾದ್ರೆ ಇಷ್ಟೊಂದು ಜನ ಕ್ರಾಕ್ ಮಾಡಿರಲ್ಲ, ಹೇಗೆ ಕ್ರಾಕ್ ಮಾಡಿದ್ರು? ಅವ್ರು ಕೂಡ ನಮ್ ತರ ಮನುಷ್ಯರಲ್ವಾ? ಅಂತಂದ್ರೆ ಈ ತರ ಇಂಟರ್ವ್ಯೂ ಮಾಡೋದು ಏನಕ್ಕೆ ಅಂತಂದ್ರೆ ಅವರು ಮಾಡಿದಾರೆ ಅಂತಂದ್ರೆ ನಾನು ಮಾಡ್ಬೇಕು ಅಂತ. ಅವರ ಸ್ಟೋರಿಯನ್ನ ನೀವು ಕೇಳಿದ ತಕ್ಷಣ ನಮಗೂ ಮೋಟಿವೇಶನ್ ಆಗ್ಲಿ ಅಂತ ಅಷ್ಟೇನೇನಿಲ್ಲ. ಓಕೆನಾ? ಸೊ ಅದಕ್ಕೋಸ್ಕರ ನೀವು ಎಷ್ಟು ಸಾಧ್ಯವಾಗುತ್ತೋ, ಓಕೆನಾ, ಸೊ ನೀವು ಇರೋ ಕಂಫರ್ಟ್ ಝೋನ್ ಇಂದ ಫಸ್ಟ್ ಹೊರಗಡೆ ಬನ್ನಿ. ಸೊ ಅವ್ರು ಹೇಳಿದಾಗೆ ಯಾರ್ಯಾರಿಗೆ ಆಲ್ರೆಡಿ ಎಕ್ಸಾಮ್ ಬ್ರೇಕ್ ಆಗ್ತಿಲ್ಲ, ಏಜ್ ಬಾರ್ ಆಗಿದೆ, ಅವರು ನೀವು ಅದೇ ಜಾಬನ್ನ ಕಂಟಿನ್ಯೂ ಮಾಡಿ, ಇರೋ ಜಾಬನ್ನ ಕಂಟಿನ್ಯೂ ಮಾಡಿ. ಸೊ ಅದನ್ನ ಬಿಟ್ಟು ಬನ್ನಿ ಅಂತ ನಾವು ಹೇಳಕ್ ಹೋಗಲ್ಲ. ಯಾರ್ಯಾರಿಗೆ ಇನ್ನು ವಯಸ್ಸಿದೆ, ಆಪರ್ಚುನಿಟೀಸ್ ಈಗ ಡೋರ್ ಓಪನ್ ಆಗ್ಬಿಟ್ಟಿದೆ. ಓಕೆನಾ? ಸೊ ನರ್ಸಿಂಗ್ ಅಲ್ಲಿ ಬಂದಂತ ಆಪರ್ಚುನಿಟೀಸ್ ಇನ್ನು ಯಾವ ಡಿಪಾರ್ಟ್ಮೆಂಟ್ ಬರ್ತಾ ಇಲ್ಲ. ಬಿಕಾಸ್ ನೀವು ನೋಡಬಹುದು, ನಮ್ಮ ವಿಡಿಯೋದಲ್ಲೇ ನೀವು ನೋಡಬಹುದು, ಎಷ್ಟೊಂದು ಎವ್ರಿ 6 months ಒಂದೊಂದು ಓಪನಿಂಗ್ಸ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಆ ಓಪನಿಂಗ್ಸ್ ಡೋರ್ ಓಪನ್ ಇದ್ದಾಗಲೇ ನಾವು ಒಳಗೆ ಬಂದ್ಬಿಡ್ಬೇಕು. ಡೋರ್ ಓಪನ್ ಆದ್ಮೇಲೆ ನೀವು ಡೋರ್ ನಾಕ್ ಮಾಡಿದ್ರೆ ಯಾರು ತೆಗಿಯಲ್ಲ. ಓಕೆನಾ? ಸೊ ಅದಕ್ಕೋಸ್ಕರ ಇವನ್ 80-20 ರೇಷಿಯೋ ಕೂಡ ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ. ಯಾಕಂತಂದ್ರೆ ಅದು ಎಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಇದೆ. ಸೊ ಅದನ್ನ ಯಾವ ಬೇಕಾದ್ರೂ ತೆಗಿಬಹುದು. ಅಲ್ಲಿ ತನಕ ವೇಟ್ ಮಾಡಿದ್ರೆ ನಿಮ್ಮ ಏಜು ಬಾರ್ ಆಗುತ್ತೆ. ಸೊ ನಿಮಗೆ ಬೇಕಾದ್ರೆ ಒಂದು ಸೀಟು. ಇವನ್ ಹುಡುಗರಿಗೂ ಹೇಳೋದಷ್ಟೇ ನಾನು, 100 ಸೀಟಲ್ಲಿ 80% ಹುಡುಗಿರಿಗಿರುತ್ತೆ, 20% ಹುಡುಗರಿಗಿರುತ್ತೆ. ಸೊ ಇವನ್ ನಾವು ಲಾಸ್ಟ್ ಟೈಮ್ ನಾಗರಾಜ್ ಅವರಿಗೆ ಇಂಟರ್ವ್ಯೂ ಮಾಡಿದ್ರೆ ಅವರು ಕೂಡ ಅದನ್ನ ಹೇಳಿದ್ದು, ಸೊ ನಮಗೆ ಬೇಕಾದ್ರೆ ಒಂದು ಸೀಟ್ ಅಷ್ಟೇ. ಸೊ ಆ ಸೀಟ್ ನನಗೆ ಬೇಕು ಅಂದ್ರೆ ನಾನು ಓದ್ಬೇಕಷ್ಟೇ. ನೀವು ಓದಿದ್ರೆ ನಿಮ್ಗೆ ಕ್ರ್ಯಾಕ್ ಮಾಡಕ್ಕಾಗುತ್ತೆ, ಓದಿಲ್ಲ ಅಂತಂದ್ರೆ ನಾವು ಕ್ರ್ಯಾಕ್ ಮಾಡಕ್ಕಾಗಲ್ಲ. ಸೊ ಕೆಲವು ನನಗೆ ಫೋನ್ ಮಾಡಿ ಹೇಳ್ತಾರೆ, ಸರ್ ನನ್ನ ಫ್ರೆಂಡ್ಸ್ ಎಲ್ಲ ಆಗಲ್ಲ ಅಂತ ಹೇಳ್ತಿದ್ದಾರೆ, ಸುಮ್ಮನೆ ಬಿಟ್ಬಿಡು ಅಂತ ಹೇಳ್ತಿದ್ದಾರೆ, ಅದಕ್ಕೆ ನಾನು ಪ್ರೈವೇಟ್ ಜಾಬ್ ಹೋಗ್ಬಿಡ್ತೀನಿ ಅಂತ. ಸೊ ಈ ತರ ನೆಗೆಟಿವ್ ಆಗಿ ಕೊಡ್ತಾರಲ್ಲ, ಸೊ ಅವ್ರ ಮಾತು ಕೇಳ್ಬೇಕಾ ಕೇಳ್ಬಾರ್ದಾ? ಸೊ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಸ್ವಲ್ಪ ಹೇಳಿ. ಎಸ್ ಸರ್, ನೀವು ಹೇಳ್ದಂಗೆ ಎಸ್ಪೆಷಲಿ ನೆಗೆಟಿವ್ ಆಗಿ ಮಾತಾಡ್ತಾರಲ್ಲ, ಅದು ಆಗೋದಿಲ್ಲ, ಅದು ಕಷ್ಟ, ನಿನಗೆ ಜನರಲ್ ಇದೆಯಾ, ಅದು ಇದು ಎಲ್ಲ ತುಂಬಾ ಹೇಳ್ತಿರ್ತಾರೆ. ಸೊ ಅಂತವ್ರ ಮಾತು ಕೇಳ್ಬೇಡಿ. ನನ್ ಪರ್ಸನಲ್ ಆಗಿ ನಾನೇ ಹೇಳೋದು ಅಂದ್ರೆ, ನೀವ್ ಯಾವತ್ತಾಗೂ ಅಡ್ವೈಸ್ ತಗೊಂತಿರಲ್ಲ ಓದೋದ್ರ ಬಗ್ಗೆ, ಎಕ್ಸಾಮ್ ಕ್ಲಿಯರ್ ಮಾಡೋದ್ರ ಬಗ್ಗೆ, ಎಕ್ಸಾಮ್ ಕ್ಲಿಯರ್ ಆಗಿರಲ್ಲ, ಸುಮ್ನೆ ಫೇಲ್ ಆಗಿರ್ತಾರಲ್ಲ ಅವ್ರ ಹತ್ರ ಕೇಳ್ಬೇಡಿ. ಆಲ್ರೆಡಿ ಸಕ್ಸಸ್ ಆಗಿರ್ತಾರಲ್ಲ, ಎಕ್ಸಾಮ್ ಅವ್ರು ಕ್ಲಿಯರ್ ಮಾಡಿರ್ತಾರಲ್ಲ, ಅವ್ರಿಗೆ ಕೇಳ್ಬೇಕು. ಸೊ ಅವರು ಬೆಸ್ಟ್ ಅಡ್ವೈಸ್ ಕೊಡ್ತಾರೆ, ಹೆಂಗೆ ನಾವು ಕ್ಲಿಯರ್ ಮಾಡಿದ್ವಿ, ಯಾವ ತರ ಮೈಂಡ್ ಸೆಟ್ ಇತ್ತು ಅಂತ. ಅಡ್ವೈಸ್ ತಗೋಬೇಕಾದ್ರೆ ನಮ್ ಸರೌಂಡಿಂಗ್ ಪಾಸಿಟಿವ್ ಮೈಂಡ್ ಪೀಪಲ್ ಇರೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಆತರ ನೆಗೆಟಿವ್ ಅನ್ಸಿದ್ರೆ ನೀವು ಇಗ್ನೋರ್ ಮಾಡ್ಬೋದು ಅವರಿಗೆಲ್ಲ. ಸೊ ನೀವು ಆಲ್ರೆಡಿ ಸಕ್ಸಸ್ ಆಗಿರೋರ್ನ ಅಡ್ವೈಸ್ ತಗೊಂಡ್ರೆ ಬೆಸ್ಟ್ ಅಂತ ನನಗೆ ಅನ್ಸುತ್ತೆ. ಓಕೆ, ಸೊ ಅದು ಒಂದು ಕೂಡ ಇಂಪಾರ್ಟೆಂಟ್. ಕಂಪ್ಲೀಟ್ ಫೇಲ್ಯೂರೇ ತಕ್ಕಂಥವ್ರನ್ನ ಕೇಳಿದ್ರೆ ನಿಮಗೆ ಉಪಯೋಗ ಇಲ್ಲ. ಫೇಲ್ಯೂರ್ ಆಗಿ ಯಾರು ಸಕ್ಸಸ್ ತಗೊಂಡಿರ್ತಾರೆ ಅಂತವ್ರನ್ನ ಕೇಳಿ. ಕೆಲವರು ಇರ್ತಾರೆ ಹೆಂಗಪ್ಪ ಅಂತಂದ್ರೆ ಒಂದು ಎಕ್ಸಾಮ್ ಬರೆದಿರ್ತಾರೆ, ಅವ್ನಿಗೆ ಟಫ್ ಆಗಿರುತ್ತೆ, ನೆಕ್ಸ್ಟ್ ಇಯರ್ ತುಂಬಾ ಕಷ್ಟ ಕಣೋ, ಆಗಲ್ಲ ನನ್ನ ಕೈಲಿ, ನನ್ ಕೈಲಿ ಆಗಿರೋ ನಿನ್ ಕೈಲಿ ಆಗುತ್ತಾ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಇನ್ನೂ ಕೆಲವು ಕಾಲೇಜ್ ಟಾಪರ್ ಇರ್ತೀನಿ ನಾನು, ಅವ್ನ ಕೈಲಿ ಆಗಿಲ್ಲ, ಅವ್ನು ಟಾಪರ್ ಇದನ್ ಕಾಲೇಜು, ಅವ್ನ ಕೈಲಿ ಆಗಿಲ್ಲ, ಇನ್ನು ನನ್ ಕೈಲಿ ಆಗುತ್ತಾ? ಸೊ ಖಂಡಿತ ಆಗುತ್ತೆ. ಯಾಕೆ ಅಂತಂತಂದ್ರೆ ನೀವು ಕಾಲೇಜಲ್ಲಿ ಓದೋದೇ ಬೇರೆ, ಓಕೆನಾ, ನಾರ್ಸೆಟ್ ಅಲ್ಲಿ ಓದೋದೇ ಬೇರೆ. ನಾನು ಎಲ್ಲ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಿರ್ತೀನಿ, ಏನಪ್ಪಾ ಅಂತಂದ್ರೆ ಕಾಲೇಜಲ್ಲಿ ಓದೋದು ಓನ್ಲಿ 30-40% ಅಷ್ಟೇ ನಿಮಗೆ ಎಕ್ಸಾಮ್ ಬರೋದು. ನಾರ್ಸೆಟ್ಗೆ ಥಿಯರಿ ಏನ್ ಓದ್ತೀರಾ ಅದು 30-40% ಅಷ್ಟೇ ಬರುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದೆಲ್ಲದು ಕ್ಲಿನಿಕಲ್ ಬೇಸ್ಡ್, ಓಕೆನಾ, ಪ್ರಾಕ್ಟಿಕಲ್ ಬೇಸ್ಡ್ ಆಗಿರುತ್ತೆ. ಸೊ ಅದನ್ನ ನೀವು ಕೋಚಿಂಗ್ ಹೋದ್ರೆ ಏನಪ್ಪಾ ಅಂತಂದ್ರೆ ಏನ್ ಓದ್ಬೇಕು, ಏನ್ ಓದ್ಬಾರ್ದು ಅಂತಕ್ಕಂಥದ್ದು ನಿಮಗೆ ಅಲ್ಲಿ ಹೇಳ್ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ಕೋಚಿಂಗ್ ಹೋಗ್ರಿ ಅಂತ ಹೇಳ್ತೀವಿ ಅಷ್ಟೇ. ಅದ್ ಬಿಟ್ರೆ ಇಂಥದೇ ಕೋಚಿಂಗ್ ಹೋಗಿ, ಅಲ್ಲಿಗೆ ಹೋಗಿ, ಇಲ್ಲಿಗೆ ಹೋಗಿ ಅಂತ ನಾವ್ ಹೇಳಲ್ಲ.
ನಮಗೆ ಪರ್ಸನಲ್ ಯಾರನ್ನ ಕಾಲ್ ಮಾಡಿ ಕೇಳಿದ್ರ ಅಂತಂದ್ರೆ ದಿ ಬೆಸ್ಟ್ ಅಂತ ನಮಗೆ ಯಾವ್ದು ಅನ್ಸುತ್ತೆ ಅದ್ ನಾವ್ ಹೇಳ್ತೀವಿ ಅಷ್ಟೇ. ಅಲ್ಲಿ ಹೋಗೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಯಾರೋ ಫೋರ್ಸ್ ಮಾಡಿ ನೀನು ಇಲ್ಲ ಅಲ್ಲಿಗೆ ಹೋಗ್ಬೇಕು, ಇಲ್ಲ ನೀನು ಅದೇ ಬುಕ್ ಓದ್ಬೇಕು ಅಂತ ನಾವ್ ಹೇಳಲ್ಲ. ಇವನ್ನ ಬುಕ್ಸ್ ಕೂಡ ಕೆಲವು ಹೇಳ್ತಾ ಇರ್ತೀನಿ, ಇದು ಬುಕ್ ಚೆನ್ನಾಗಿದೆ ಅಂತಂದೇಳಿ, ಅದು ನಿಮ್ ಇಷ್ಟ. ಓಕೆನಾ, ಬುಕ್ ಚೆನ್ನಾಗಿದ್ಯಾ, ನಾನ್ ಚೆನ್ನಾಗಿದೆ ಅಂತ ಹೇಳ್ತೀನಿ ಅಂತ ಅಷ್ಟೇ ನೀವು ಅದನ್ನ ಓದ್ಬೇಕು ಅಂತ ಏನಿಲ್ಲ. ಓಕೆನಾ, ಸೊ ನಿಮಗೆ ಯಾವ್ದು ಚೆನ್ನಾಗಿದೆ ಅಂತ ಅನ್ಸುತ್ತೆ ಅದ್ ನೀವು ಓದಿ. ಬಟ್ ಒಂದೇನಪ್ಪಾ ಅಂತಂದ್ರೆ ನಿಮ್ಮ ಮೈಂಡ್ ಫಿಕ್ಸ್ ಆಗಿರ್ಬೇಕು, ಯಾವ್ದು ಓದ್ಬೇಕು ಯಾವ್ದು ಓದ್ಬಾರ್ದು ಅಂತಂದೇಳಿ. ಓಕೆನಾ, ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ನೀವು CHO ಆಗಿ ವರ್ಕ್ ಮಾಡಿದ್ರಿ. ಓಕೆನಾ, CHO ಆಗಿ ವರ್ಕ್ ಮಾಡಿದಂತ ಲೈಫ್ಗೂ ಏಮ್ಸ್ ನರ್ಸಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ರ. ಸೊ ಈ ಲೈಫ್ಗೂ ಆ ಲೈಫ್ಗೂ ಏನ್ ಡಿಫ್ರೆನ್ಸ್ ಕಾಣಿಸ್ತಿದೆ ನಿಮಗೆ? ಬಹಳ ಡಿಫ್ರೆನ್ಸ್ ಇದೆ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಸೊ CHO ಇದ್ದಾಗ ನಮ್ಮ ಫ್ಯಾಮಿಲಿಯಲ್ಲಿ ವರ್ಕ್ ಮಾಡ್ತಿದ್ರು. ನಮ್ಮ ಅಮ್ಮ ಕೂಡ ವರ್ಕ್ ಮಾಡ್ತಿದ್ರು, ಅವ್ರು ಟೈಲರ್ ಆಗಿ ಮಾಡ್ತಿದ್ರು. ಸೊ ಅವರು ವರ್ಕ್ ಮಾಡ್ತಿದ್ರು, ನಾನು ವರ್ಕ್ ಮಾಡ್ತಿದ್ದೆ. ಬಿಕಾಸ್ ನಮಗೆ ಕೊಡ್ತಿದ್ದು 22,000 ಅಷ್ಟೇ, ಇನ್ಸೆಂಟಿವ್ ಕರೆಕ್ಟ್ ಆಗಿ ಬರ್ತಿರ್ಲಿಲ್ಲ. ಸೊ ಅದೇನಾಗತ್ತೆ, ಆ ತರ ಕಮ್ಮಿ ಸ್ಯಾಲ್ರಿ ಇದ್ದಾಗ ನಿಮ್ ಪೇರೆಂಟ್ಸ್ ಕೂಡ ವರ್ಕ್ ಮಾಡ್ಬೇಕಾಗತ್ತೆ ಮನೆ ನಡ್ಸೋದಿಕ್ಕೆಲ್ಲ. ಬಟ್ ಒಂದ್ಸಲ ನೀವು ಸೆಂಟ್ರಲ್ ಗವರ್ಮೆಂಟ್ ಯಾವ್ದಾದ್ರು ಎನಿ ಸೆಂಟ್ರಲ್ ಗವರ್ಮೆಂಟ್ ಕ್ರ್ಯಾಕ್ ಮಾಡಿದೀರಾ ಅನ್ಕೊಳ್ಳಿ, ಸ್ಯಾಲ್ರಿ ಪ್ಯಾಕೇಜ್ ತುಂಬಾ ಚೆನ್ನಾಗಿದೆ. ಗ್ರಾಸ್ ಸ್ಯಾಲ್ರಿ ಅಬೋವ್ 1 lakh ಇದೆ, ಅಂಡ್ ಬೈ ಹ್ಯಾಂಡ್ ಯು ವಿಲ್ ಗೆಟ್ ಮೋರ್ ದೆನ್ 84,000. ಆ ತರ ಆಪರ್ಚುನಿಟಿ ನಮ್ಮ ಇಂಡಿಯಾದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಎಲ್ಲೂ ಇಲ್ಲ. ಸೊ ನೀವ್ ಒಂದ್ಸಲ ಎಕ್ಸಾಮ್ ಕ್ಲಿಯರ್ ಮಾಡಿದೀರಾ ಅಂದ್ರೆ ನಿಮ್ಮ ಫೇಟೇ ಚೇಂಜ್ ಆಗ್ಬಿಡುತ್ತೆ. ಸೊ ನಿಮ್ ಪೇರೆಂಟ್ಸ್ ವರ್ಕ್ ಮಾಡ್ತಿರ್ತಾರೆ ಪಾಪ, ಮನೆ ನಡ್ಸೋದಿಕ್ಕೆ. ಅವ್ರಿಗೆಲ್ಲ ನೀವ್ ಏನಾದ್ರು ಜಾಬ್ ಮಾಡ್ತೀರಾ ಅಂದ್ರೆ ಬಿಡಿಸ್ಬೋದು, ಜಾಬ್ ಬಿಡಿಸಿ ಮನೇಲಿ ಆರಾಮಾಗಿ ನೀವು ನೋಡ್ಕೋಬಹುದು. ಸೊ ಮೇಕಿಂಗ್ ಪೇರೆಂಟ್ಸ್ ಪ್ರೌಡ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಫೀಲ್ ಮಾಡ್ತೀನಿ. ನಮ್ದು ಅದು ಖುದ್ದು ರೆಸ್ಪಾನ್ಸಿಬಿಲಿಟಿ, ನಮ್ಮ ಪೇರೆಂಟ್ಸ್ಗೆ ನಾವು ಪ್ರೌಡ್ ಆಗಿ ಫೀಲ್ ಮಾಡಿಸೋದು ಲೈಫ್ ಅಲ್ಲಿ. ಸೊ ಅವ್ರ ಮನೆಯಲ್ಲಿ ಆರಾಮಾಗಿ ಕುತ್ಕೊಂಡು ಅವ್ರು ಹೇಳ್ತಾರೆ ನನ್ನ ಮಗಳು ಇಲ್ಲ ನನ್ನ ಮಗ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ ಅಂತ. ಸೊ ಆ ಸಂತೋಷಕ್ಕಿಂತ ಬೇರೆ ಸಂತೋಷ ಯಾವುದೂ ಇಲ್ಲ ಪ್ರಪಂಚದಲ್ಲಿ ಅಂತ ಅನ್ಕೊಂತೀನಿ. ಸೊ ಎಲ್ಲರೂ ನಾನೇ ಹೇಳೋದು ಒಂದೇ, ಏಜ್ ದೇವ್ರು ಅಂತ ಒಂದೇ ಆಪರ್ಚುನಿಟಿ ಅಂತ ಕೊಟ್ಟಿರ್ತಾನೆ ನಮಗೆ, ಇಷ್ಟು ಲಿಮಿಟ್ ಅಂತ ಇರುತ್ತೆ ಎಲ್ಲದಕ್ಕೂ. ಸೊ ಏಜ್ ಲಿಮಿಟ್ ಕ್ರಾಸ್ ಆದ್ಮೇಲೆ ರಿಗ್ರೆಟ್ ಆಗೋದಕ್ಕಿಂತ ಪಶ್ಚಾತ್ತಾಪ ಪಡೋದಕ್ಕಿಂತ ಬದಲು ಏಜ್ ಇದ್ದಾಗ್ಲೇ ನೀವು ಟ್ರೈ ಮಾಡಿ. ಫೇಲ್ ಆಗ್ತೀರಾ, ನೋ ಇಶ್ಯೂಸ್, ಬಟ್ ನೀವು ಟ್ರೈ ಮಾಡ್ಲೇಬೇಕು. ಆಮೇಲೆ ಏಜ್ ಆದ್ಮೇಲೆ ನಾವ್ ಮಾಡ್ಬೇಕಿತ್ತು ಮಾಡ್ಲಿಲ್ಲ ಅಂತ ನೀವು ಪೇನ್ಫುಲ್ ಆಗಿ ಫೀಲ್ ಆಗ್ತಿರಲ್ಲ, ಅದು ಬಹಳ ಕಷ್ಟ ಆಗುತ್ತೆ. ಸೊ ಅದಕ್ಕಿಂತ ಪೇನ್ಫುಲ್ ಸಿಚುಯೇಷನ್ ಯಾವ್ದಿರಲ್ಲ ಅನ್ಕೊಂತೀನಿ. ಸೊ ಏಜ್ ಇದ್ದಾಗ್ಲೇ ಎಲ್ಲರೂ ಟ್ರೈ ಮಾಡ್ಬೇಕು, ಎಕ್ಸಾಮ್ ಕ್ಲಿಯರ್ ಮಾಡಕ್ಕೆ ಖಂಡಿತ ಟ್ರೈ ಮಾಡ್ಬೇಕಂತ ನಾನು ಕೋರ್ಕೊಂತೀನಿ. ಓಕೆ, ಸೊ ಈಗ ಏಮ್ಸ್ BB ನಗರದಲ್ಲಿ ಇದ್ದೀರಾ. ಸೊ ಇಲ್ಲಿ ಇರ್ತಕ್ಕಂಥ ವರ್ಕಿಂಗ್ ಎನ್ವಿರಾನ್ಮೆಂಟ್ ಆಗಿರ್ಬೋದು ಅಥವಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೊ ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ಸೊ ಇಲ್ಲಿ ವರ್ಕಿಂಗ್ ಇದೆ ಸ್ವಲ್ಪ ಹೇಳಿ. ಇಲ್ಲಿ ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ಇದು ತೆಲಂಗಾಣ ಅನ್ಸೋದೇ ಇಲ್ಲ, ತುಂಬಾ ಜನ ಇದೀವಿ. ಕರ್ನಾಟಕದಿಂದ ಅರೌಂಡ್ 80 ಮೆಂಬರ್ಸ್ ಹಂಗೆ, ಸೀನಿಯರ್ಸ್ ನಮ್ಮ ಬ್ಯಾಚ್ ಅವರೆಲ್ಲ ಸೇರಿ. ಆಮೇಲೆ ನಮ್ ಸೌತ್ ಇಂಡಿಯಾದಲ್ಲೇ ಇದು ಏಮ್ಸ್ ಇರೋದ್ರಿಂದ ಸೊ ನಮಗೆ ಲ್ಯಾಂಗ್ವೇಜ್ ಕಲಿಯಕ್ಕೆ ಅಷ್ಟು ಇಶ್ಯೂ ಆಗೋದಿಲ್ಲ, ಬೇಗ ಕಲಿಬಹುದು. ಸೌತ್ ಇಂಡಿಯಾದಲ್ಲೇ ಇದೀವಲ್ಲ, ಸೊ ಬೇಗ ಲ್ಯಾಂಗ್ವೇಜ್ ಕ್ಯಾಚಬಲ್ ಆಗಿರುತ್ತೆ, ಕಲಿಬಹುದು. ವರ್ಕಿಂಗ್ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ. ನಾನು ಇವಾಗ ಸದ್ಯಕ್ಕೆ IPTL ಮಾಡ್ತಾ ಇದ್ದೀನಿ 1 ವರ್ಷದಿಂದ. ಸೊ ಮೇಕಿಂಗ್ ಯುವರ್ ಪೇರೆಂಟ್ಸ್ ಪ್ರೌಡ್ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ಸೊ ಇನ್ನು ಚಿಕ್ಕ ಏಜ್ ಅಲ್ಲಿನೇ ನಾವು ನಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಂತೀವಿ ಅಂತಂದ್ರೆ ಸೊ ಅವರು ಕೂಡ ತುಂಬಾ ಖುಷಿ ಪಡ್ತಾರೆ. ಸೊ ಯಾಕೆಂತಂದ್ರೆ ನನಗೆ ಗೊತ್ತಿರೋ ಪ್ರಕಾರ ರಿಚ್ ಆಗಿರ್ತಕ್ಕಂಥ ಯಾರು ನರ್ಸಿಂಗ್ ಮಾಡಲ್ಲ. ಸೊ ಎಲ್ಲರೂ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವರೇ ಆಗಿರ್ತೀವಿ. ಓಕೆನಾ, ಸೊ ನಿಮ್ಮ ಪೇರೆಂಟ್ಸ್ಗೆ ಫ್ರೀ ಆಗಿರ್ಬೇಕು. ಸೊ ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ ನೀವು ಫ್ರೀ ಆಗಿರ್ಬೇಕು ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅನ್ನ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಿ. ಓಕೆನಾ, ಸೊ ಇಲ್ಲಿರ್ತಕ್ಕಂಥ ಸ್ಯಾಲ್ರಿಗೂ ಸ್ಟೇಟ್ ಗೌರ್ಮೆಂಟ್ ಇರ್ತಕ್ಕಂಥ ಸ್ಯಾಲರಿಗೂ ತುಂಬಾ ಡಿಫ್ರೆನ್ಸ್ ಇದೆ. ನೀವು ಮೊನ್ನೆ ನೋಡಿರಬಹುದು 8 ಪೇ ಆಲ್ರೆಡಿ ಅನೌನ್ಸ್ ಆಯ್ತು, ಅಂದ್ರೆ ನೆಕ್ಸ್ಟ್ ಜನವರಿಯಿಂದ. ಓಕೆನಾ, ನೆಕ್ಸ್ಟ್ ಜನವರಿಯಿಂದನೇ ಎಲ್ಲಾ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ 8 ಪೇ ಅಪ್ಲೈ ಆಗುತ್ತೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಇನ್ನು 7 ಪೇ ಸ್ಟಾರ್ಟ್ ಆಗಿ ಜಸ್ಟ್ ಒಂದು 6 months ಆಯ್ತು ಅನ್ಸುತ್ತೆ ಅಷ್ಟೇ. ಓಕೆನಾ, ಅಂದ್ರೆ ಲಾಸ್ಟ್ 2024 ಅಲ್ಲಿ ಆಯ್ತು. ಮತ್ತೆ 2034 ಆಗೋದು 8 ಪೇ, ಅಂದ್ರೆ 10 ವರ್ಷ. ಮತ್ತೆ ಅದ್ರಲ್ಲಿ ಆಲ್ರೆಡಿ ನಮ್ದಲ್ಲಿ 9 ಪೇ ಹೋಗಿರುತ್ತೆ. ಓಕೆನಾ, ಸೊ ತುಂಬಾ ಹ್ಯೂಜ್ ಡಿಫ್ರೆನ್ಸ್ ಆಗುತ್ತೆ. ಸ್ಯಾಲ್ರಿ ಮಾತ್ರ ತುಂಬಾ ಹ್ಯೂಜ್ ಡಿಫ್ರೆನ್ಸ್ ಆಗುತ್ತೆ. ಓಕೆನಾ, ಸೊ ಅದಕ್ಕೋಸ್ಕರ ನಾವ್ ಹೇಳೋದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಅನ್ನ ಕಾಲ್ ಮಾಡಿ. ಅದಲ್ದಲೆ ನಿಮ್ಗೆಲ್ಲರೂ ಗೊತ್ತಿದೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇನ್ನೂ ಕಾಲ್ ಮಾಡ್ತಾ ಇಲ್ಲ. ಸೊ ಕಾಲ್ ಮಾಡ್ಬೇಕಾಗಿರೋದು ಇನ್ನು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಮೆಡಿಕಲ್ ಕಾಲೇಜಸ್ ಕಾಲ್ ಮಾಡ್ಬೇಕಾಗುತ್ತೆ, ಕಿದ್ವಾಯಿ ಕಾಲ್ ಮಾಡ್ಬೇಕಾಗಿದೆ, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಕಾಲ್ ಮಾಡ್ಬೇಕು. ಸೊ ಎಲ್ಲಾ ಕಡೆ ವೇಕೆನ್ಸಿ ಇದಾವೆ, ಬಟ್ ಕಾಲ್ ಮಾಡ್ತಿಲ್ಲ. ಯಾಕೆ ಕಾಲ್ ಮಾಡ್ತಿಲ್ಲ ಅಂತಂದ್ರೆ ಅವರಲ್ಲಿ ಹಣ ಇಲ್ಲ. ಓಕೆನಾ, ಸೊ ಒಂದು ರಿಕ್ರೂಟ್ಮೆಂಟ್ ಮಾಡ್ಕೊಬೇಕು ಅಂತಂದ್ರೆ ತುಂಬಾ ಕೋಟಿ ಗಟ್ಟಲೆ ಖರ್ಚು ಮಾಡ್ಬೇಕಾಗುತ್ತೆ ಗೌರ್ಮೆಂಟ್. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಂತಾರೆ. ನಿಮ್ ಲೈಫ್ ಅಲ್ಲಿ ಈಗ ತುಂಬಾ ಚೆನ್ನಾಗಿ ಅನ್ಸುತ್ತೆ, ಅದಾದ್ಮೇಲೆ ನಿಮ್ದು ಯಾವುದೇ ಗ್ಯಾರಂಟಿ ಇಲ್ಲ ನಿಮಗೆ. ಓಕೆ, ಲೈಫ್ ಸೆಕ್ಯೂರಿಟಿ ಆಗ್ತಕ್ಕಂಥದ್ದಿಲ್ಲ ನಿಮಗೆ. ಕಾಂಟ್ರಾಕ್ಟ್ ಬೇಸ್ ಒಂದು ಹೆಲ್ತ್ ಇನ್ಶೂರೆನ್ಸ್ ಕೂಡ ಕೊಟ್ಟಿರಲ್ಲ ನಿಮಗೆ. ಅಲ್ಲಿ ನಾವು ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕನ್ನಡಿಗರು ನಮ್ಮ ಓಕೆನಾ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಅನ್ನು ತಗೊಳ್ಳಿ ಅಂತಂದೇಳಿ. ಯಾಕಂತಂದ್ರೆ ನಾರ್ತ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನೀವು ಯಾವಾಗಲೇ ಹೇಳಿದ್ರಿ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬೇಕು ಅಂತಾನೆ ಅವ್ರು ನರ್ಸಿಂಗ್ ಸೇರ್ಕೊಂತಾರೆ. ಬಟ್ ನಮಗೆ ಹಂಗಿರಲ್ಲ, ನಾವು ನರ್ಸಿಂಗ್ ಯಾಕೆ ಸೇರ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ಓಕೆನಾ, ನರ್ಸಿಂಗ್ ಪಾಸ್ ಆದ್ರೆ ಸಾಕು ಅಂತ ಕೆಲವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹೆಂಗಪ್ಪ ಅಂತಂದ್ರೆ ನರ್ಸಿಂಗ್ ಪಾಸ್ ಆದ್ರೆ ಸಾಕಪ್ಪ ಅನ್ನಂಗಿರ್ತೀವಿ.
ಓಕೆನಾ. ನರ್ಸಿಂಗ್ ಯಾಕೆ ಜಾಯ್ನ್ ಆಗಿ ಅಂತ ಗೊತ್ತಿಲ್ಲ, ಯಾರೋ ಸೇರಿಸಿದ್ರು ಸೇರ್ಬಿಟ್ಟು ಅನ್ನೋ ತರ ಇರ್ತೀವಿ. ಇವಾಗ ನಾನು ಕೂಡ ಹಂಗೆ ಓಕೆನಾ, ಬೈ ಮಿಸ್ಟೇಕ್ ಆಗಿ ಬಂದ್ವಿ ಅನ್ನೋ ತರ ಒಂದು ಫೀಲಿಂಗ್ ಅಲ್ಲಿ ಇರ್ತೀವಿ. ಸೊ ಬಂದ ಮೇಲೆ ಅದನ್ನ ನಮ್ಮ ಲೈಫ್ ಅನ್ನ ನಾವು ಹೇಗೆ ರೂಢಿಸ್ಕೊಳ್ಬೇಕು, ಹೇಗೆ ರೂಪಿಸ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಕೈಲಿ ಇರುತ್ತೆ. ಸೊ ಅದನ್ನ ನೀವು ಸ್ಟಾರ್ಟ್ ಮಾಡಿ ಇವತ್ತಿಂದಾನೆ. ಸೊ ಇನ್ನೊಂದೇನಪ್ಪಾ ಅಂತಂತಂದ್ರೆ, ಈ ವಿಡಿಯೋ ಯಾರ್ಯಾರು ನೋಡ್ತೀರಾ, ಟ್ಯೂಟರ್ಸ್ ಆಗಿರ್ಬಹುದು, ಲೆಕ್ಚರರ್ಸ್ ಆಗಿರ್ಬಹುದು, ಯಾರು ನೋಡಿದಿರಿ ಅಂತಂತಂದ್ರೆ ದಯವಿಟ್ಟು ನಿಮ್ಮ ಸ್ಟೂಡೆಂಟ್ಸ್ಗೆ ಕಾಲೇಜ್ ಲೈಫ್ ಇಂದಾನೆ ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಪ್ರಿಪೇರ್ ಮಾಡಿ. ಓಕೆನಾ. ಸೊ ಪ್ರಿಪೇರ್ ಮಾಡಿದಾಗ ಏನಾಗತ್ತಪ್ಪ ಅಂತಂತಂದ್ರೆ, ಸೊ ಅವರಿಗೆ ಕಾಂಪಿಟೇಟಿವ್ ವರ್ಲ್ಡ್ ಗೆ ಎಂಟ್ರಿ ಕೊಟ್ಟಂಗ ಆಗುತ್ತೆ. ಆಮೇಲೆ ಜಸ್ಟ್ 4th ಇಯರ್ ಕಂಪ್ಲೀಟ್ ಆದ ತಕ್ಷಣ ಅವರು ಎಕ್ಸಾಮ್ ಈಸಿಯಾಗಿ ಅಟೆಂಡ್ ಮಾಡ್ತಾರೆ. ಓಕೆನಾ. ಆಮೇಲೆ ತುಂಬಾ ಜನಕ್ಕೆ ಡೌಟ್ಸ್ ಇದೆ, ಎಕ್ಸ್ಪೀರಿಯನ್ಸ್ ಬೇಕು. ಸೊ ನಿಮ್ಮ ಕಡೆಯಿಂದ ಸಜೆಸ್ಟ್ ಮಾಡೋದಾದ್ರೆ ಜಸ್ಟ್ ಫ್ರೆಶರ್ಸ್, ಪಾಸ್ ಔಟ್ ಆಗಿರ್ತಕ್ಕಂಥ ಫ್ರೆಶರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ? ಸರಿ ಹೇಳ್ದಂಗೆ ಮೇನ್ ನಮಗೂ ಅವೇರ್ನೆಸ್ ಇರ್ಲಿಲ್ಲ. ನಮ್ ಪಾಸ್ ಔಟ್ ಆದ್ಮೇಲೆ ಬೇರೆಯವ್ರ ಕಡೆಯಿಂದ ಈ ತರ ಗೊತ್ತಾಯ್ತು ಎಕ್ಸಾಮ್ಸ್ ಇದೆ ಅಂತ. ಸೊ ನಾರ್ತ್ ಸೈಡ್ ಅಲ್ಲಿ, ನಾರ್ತ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಅವ್ರು ಏಮ್ಸ್ ಅಲ್ಲಿ ನರ್ಸಿಂಗ್ ಆಫೀಸರ್ ವರ್ಕ್ ಮಾಡ್ಬೇಕು ಅಂತಾನೆ ನರ್ಸಿಂಗ್ ಸೇರೋರೆಲ್ಲ ಇರ್ತಾರೆ. ನಮ್ ಕಡೆ ಪಾಸ್ ಔಟ್ ಆದ್ಮೇಲೆ ಗೊತ್ತಾಗಿರಲ್ಲ. ಸೊ ಆಲ್ಮೋಸ್ಟ್ ಇವಾಗ ಗೊತ್ತಾಗ್ತಿದೆ ನಮ್ ಕಡೆನೂ ಎಲ್ಲರಿಗೆ. ಸೊ ಪ್ಲೀಸ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಒಂದ್ಸಲ ಲೈಫ್ ಅಲ್ಲಿ ಗೌರ್ಮೆಂಟ್ ಜಾಬ್, ಸೆಂಟ್ರಲ್ ಗೌರ್ಮೆಂಟ್ ನ ಕ್ರ್ಯಾಕ್ ಮಾಡಿ ಫೀಲೇ ಬೇರೆ ಇರುತ್ತೆ. ನೀವು ಅಬ್ರಾಡ್ ಹೋಗ್ಬೇಕಂತಿರ್ತೀರಾ, ನೀವು 50 years ಏಜ್ ಅಲ್ಲಿ ಕೂಡ ಹೋಗ್ಬೋದು ಅಬ್ರಾಡ್. ಬಟ್ ನೀವು 50 years ಏಜ್ ಅಲ್ಲಿ ನಾನು ಎಕ್ಸಾಮ್ ಕ್ರ್ಯಾಕ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗ್ತೀನಿ ಅಂದ್ರೆ ಅದು ಚಾನ್ಸ್ ಇರಲ್ಲ. ಸೊ ಇರೋ ಲಿಮಿಟೆಡ್ ಟೈಮ್ ಇರುತ್ತಲ್ಲ, ಅದನ್ನ ಯೂಸ್ ಮಾಡ್ಕೋಬೇಕು. ಸೊ ತುಂಬಾ ಜನ ಫ್ರೆಶರ್ಸ್ ಇರ್ತಾರೆ, ಅವ್ರಿಗೆ ಇವಾಗ ಎಲ್ಲ ಗೊತ್ತಿರುತ್ತೆ, ಮೋಸ್ಟ್ಲಿ ಗೊತ್ತಿರುತ್ತೆ ಇವಾಗೆಲ್ಲ. ಸೊ ಅವ್ರು ಏನ್ ಮಾಡ್ಬೇಕು ಅಂದ್ರೆ, ತುಂಬಾ ಜನಕ್ಕೆ ಇದು ಡೌಟ್ ಇದೆ ಸರ್. ಲೈಕ್ ನಮ್ ಕಡೆ ಕರ್ನಾಟಕದಲ್ಲೆಲ್ಲ ಹೆಂಗಿದೆ ಅಂದ್ರೆ, ನಾವು ಪಾಸ್ ಔಟ್ ಆದ ತಕ್ಷಣ 1 ವರ್ಷ ಇಲ್ಲ 2 ವರ್ಷ ಕಂಪಲ್ಸರಿ ಎಕ್ಸ್ಪೀರಿಯನ್ಸ್ ತಗೋಬೇಕು ಕ್ಲಿನಿಕಲ್ ಸೈಡ್ ಅಂತ ಅದೊಂಥರ ಅಸಂಪ್ಷನ್ ಇದೆ. ಬಟ್ ಆತರ ಎಲ್ಲೂ ಕೇಳ್ತಾ ಇಲ್ಲ. ಎನಿ ಸೆಂಟ್ರಲ್ ಗೌರ್ಮೆಂಟ್ 99% ಎಲ್ಲೂ ಎಕ್ಸ್ಪೀರಿಯನ್ಸ್ ಕೇಳ್ತಿಲ್ಲ. ಸೊ ನೀವು ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ BSc ನರ್ಸಿಂಗ್ ಗ್ರಾಜುಯೇಟ್ಸ್ಗೆ. ನೀವು ಪಾಸ್ ಔಟ್ ಆದ ತಕ್ಷಣ ನೀವು ಸ್ಟಾರ್ಟ್ ಮಾಡಿ ಪ್ರಿಪರೇಷನ್ಸ್. ವೆದರ್ ಇಟ್ಸ್ ಥ್ರೂ ಲೈಕ್ ಕೋಚಿಂಗ್ ಇರ್ಬೋದು, ಇಲ್ಲ ಆನ್ಲೈನ್ ಕೋಚಿಂಗ್ ಇರ್ಬೋದು, ಇಲ್ಲ ಬುಕ್ಸ್ ರೆಫರ್ ಮಾಡಿ ಓದ್ತೀನಿ ಅಂತ ಇರ್ಬೋದು. ಬಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಸೊ ನೀವು ಕ್ಲಿನಿಕಲ್ ಸೈಡ್ ವರ್ಕ್ ಮಾಡಿ 1-2 years ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಲೈಫ್ ಅಲ್ಲಿ. ಬಿಕಾಸ್ ತುಂಬಾ ಜನ ಪಾಸ್ ಔಟ್ ಆದ ತಕ್ಷಣ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲೇ ಎಕ್ಸಾಮ್ ಕ್ಲಿಯರ್ ಮಾಡಿ ಬಂದಿರೋರು ತುಂಬಾ ಜನ ಇದ್ದಾರೆ. 80% ಎಲ್ಲರೂ ಫ್ರೆಶರ್ಸ್ ಇದ್ದಾರೆ, ಎಲ್ಲ ಏಮ್ಸ್ ಅಲ್ಲಿ ನೋಡ್ಕೊಂಡ್ರೇನು. ಸೊ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ನಿಮ್ದು ಪಾಸ್ ಔಟ್ ಆದ ತಕ್ಷಣ ನಿಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಓಕೆ. ಕೊನೆಯದಾಗಿ ಏನಪ್ಪಾ ಅಂತಂದ್ರೆ, ನಿಮ್ಮ ಡ್ರೀಮ್ ಏನು ಅಂತಂದ್ರೆ, ಈಗ ಜಸ್ಟ್ ನರ್ಸಿಂಗ್ ಆಫೀಸರ್ಗೆ ಕಂಟಿನ್ಯೂ ಮಾಡ್ಬೇಕಂತಾನ, ಅಥವಾ ಬೇರೆ ಯಾವ್ದಾದ್ರು ಪ್ರೊಫೆಷನ್ಗೆ ಹೋಗ್ಬೇಕು ಅಂತಾನ, ಅಥವಾ ಹೈಯರ್ ಎಜುಕೇಶನ್ ಹೋಗ್ಬೇಕು ಅಂತಾನ? ಸೊ ನಿಮ್ಮ ಕೊನೆಯದಾಗಿ ನಿಮ್ಮ ಡ್ರೀಮ್ ಏನು? ಎಸ್ ಸರ್, ಆಕ್ಚುಲಿ ನಂಗೆ ಟೀಚಿಂಗ್ ಬಹಳ ಇಂಟ್ರೆಸ್ಟ್ ಇದೆ ಚಿಕ್ಕ ವಯಸ್ಸಿಂದಾನು. ಟ್ಯೂಟರ್ ಆಗ್ಬೇಕಂತ, ಬಟ್ ವಿಲ್ ಸಿ ಇನ್ ಫ್ಯೂಚರ್ ವಾಟ್ ಹ್ಯಾಪನ್ಸ್ ಅಂತ. ಲಾಸ್ಟ್ ಅಲ್ಲಿ ಒಂದ್ ಮಾತು ಹೇಳಕ್ ಬಯಸ್ತೀನಿ ಎಲ್ಲರಿಗೂ. ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ, ಲೈಕ್ ಯಾವ ಕೋಚಿಂಗ್ ತಗೋಬೇಕು, ಯಾವ ವಿಡಿಯೋ ನೋಡ್ಬೇಕು, ಇಲ್ಲ ಯಾವ ಬುಕ್ ಓದ್ಬೇಕು, ಥಿಯರಿಗೆ MCQಗೆ ಯಾವ ಬುಕ್ ಓದ್ಬೇಕು ಅಂತ. ನಾ ಹೇಳೋದು ಒಂದೇ ಮಾತೆ, ಟ್ರಸ್ಟ್ ಅನ್ನೋ ಪದ ತುಂಬಾ ಇಂಪಾರ್ಟೆಂಟ್. ಒಂದು ಕೋಚಿಂಗ್ ತಗೊಂತಿದ್ದೀರಲ್ಲ, ಆ ಕೋಚಿಂಗ್ ಮೇಲೆ ಫುಲ್ ಟ್ರಸ್ಟ್ ಇರ್ಬೇಕು ನಿಮಗೆ. ಇಲ್ಲ ಒಂದ್ ಟೀಚರ್ಸ್ದು ವಿಡಿಯೋ ನೋಡ್ತಿದ್ದೀರಾ, ಒಂದ್ ಟೀಚರ್ ಮೇಲೆ ಟ್ರಸ್ಟ್ ಇರ್ಬೇಕು ನಿಮ್ಗೆ. ಒಂದ್ ಬುಕ್ ಓದ್ತಿದ್ದೀರಾ ಅಂದ್ರೆ ಆ ಬುಕ್ ಮೇಲೆ ಟ್ರಸ್ಟ್ ಇರ್ಬೇಕು. ಸುಮ್ನೆ ಈ ಬುಕ್ ಅಲ್ಲಿ ಯಾರೋ ಹೇಳ್ತಾರೆ ಈ ಬುಕ್ ಅಲ್ಲಿ ಕರೆಕ್ಟ್ ಇಲ್ಲ, ಆ ಬುಕ್ ಅಲ್ಲಿ ಚೆನ್ನಾಗಿದೆ, ಆ ಬುಕ್ ಚೆನ್ನಾಗಿದೆ, ಆ ಕೋಚಿಂಗ್ ಅದು ಇದು ಅಂತ ತುಂಬಾ ಕನ್ಫ್ಯೂಸ್ ಮಾಡ್ತಾರೆ. ಬಟ್ ಟ್ರಸ್ಟ್ ಮಾಡ್ಬೇಕು. ಒಂದು ಕೋಚಿಂಗ್ ಇರ್ಬೋದು, ಒಂದ್ ಟೀಚರ್ ಇರ್ಬೋದು, ಒಂದ್ ಬುಕ್ ಇರ್ಬೋದು, ಟ್ರಸ್ಟ್ ಮಾಡ್ಬೇಕು. ನನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆದ್ರೆ, ನಾನು ಥಿಯರಿ ಎಲ್ಲೂ ರೆಫರ್ ಮಾಡಿಲ್ಲ ಎಕ್ಸೆಪ್ಟ್ ಕೋಚಿಂಗ್ ನೋಟ್ಸ್ ಅಲ್ಲಿ ಏನ್ ಬರ್ಸಿದ್ದಾರೆ, ಕೋಚಿಂಗ್ ಅಲ್ಲಿ ನಮ್ಗೆ ಏನ್ ಟೀಚ್ ಮಾಡಿದ್ದಾರೆ ಅದಷ್ಟೇ ಕೇಳಿದೀನಿ ನಾನು. ಅಂಡ್ ಮೇನ್ ಥಿಂಗ್ ನಾನು ಹೇಳೋದು, ಥಿಯರಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಟು ಕ್ರ್ಯಾಕ್ ಎನಿ ಎಕ್ಸಾಮ್. ಬಿಕಾಸ್ MCQ ನೀವು ಲಕ್ಷ ಸಾಲ್ವ್ ಮಾಡಿದ್ರು ನಿಮ್ ಕ್ರ್ಯಾಕ್ ಮಾಡಕ್ ಆಗಲ್ಲ, ನಿಮ್ ಥಿಯರಿ ಗೊತ್ತಿಲ್ಲ ಅಂದ್ರೆ. ಸೊ ಥಿಯರಿ ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕು ನಿಮಗೆ. ಬೇಸಿಕ್ಸ್ ನಮ್ದು ಏನಿರುತ್ತಲ್ಲ ನರ್ಸಿಂಗ್ ಸಿಲೆಬಸ್, ಅದು ನಿಮ್ಗೆ ಗೊತ್ತಿರ್ಬೇಕು ಕ್ಲಿಯರ್ ಆಗಿ. ಸೊ ಒಂದು ಡೆಫಿನೇಷನ್ ಇಂದ ಮ್ಯಾನೇಜ್ಮೆಂಟ್ ವರ್ಗೂ ಏನಿದೆ ಎಲ್ಲ ಕ್ಲಿಯರ್ ಆಗಿ ಸ್ವಲ್ಪ ಡೆಪ್ತ್ ಆಗಿ ಓದ್ಕೊಂಡಿರ್ಬೇಕು. ಕೋಚಿಂಗ್ಸ್ ಎಲ್ಲ ಆಬ್ವಿಯಸ್ಲಿ ಹೇಳ್ಕೊಡ್ತಾರೆ, ಅದನ್ನ ಗ್ರಾಸ್ಪ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಕ್ಲಾಸಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮನೆಗೆ ಬಂದು ಒಂದ್ಸಲ ರಿವಿಷನ್ ಮಾಡ್ಕೋಬೇಕು. ಡೈಲಿ ರಿವಿಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂದ್ರೆ ಏನು ತಲೆಯಲ್ಲಿ ಉಳ್ಕೊಳ್ಳೋದಿಲ್ಲ. ಡೈಲಿ ರಿವಿಷನ್ ಮಾಡ್ಬೇಕು. ಆಮೇಲೆ MCQ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮೇನ್ ಆಗಿ ಕಲಿತೀವಿ MCQ ಮಾಡ್ಬೇಕಾದ್ರೆ. ನೀವು MCQ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಒಂದು ಟೈಮ್ ಅಂತ ಸೆಟ್ ಮಾಡ್ಕೋಬೇಕು. ಇಲ್ಲ ಆಪಲ್ ಮಾಡ್ತೀನಿ ಯಾವ್ದಾದ್ರು ಒಂದು ಅಂದ್ರೆ ಅಲ್ಲೇ ಟೈಮ್ ಕೊಟ್ಟಿರ್ತಾರೆ. ಬಟ್ ಬುಕ್ ಓದ್ತಿದೀವಿ ಅಂದ್ರೆ ನಮ್ ಎಕ್ಸಾಮ್ ಅಲ್ಲಿ ಹೆಂಗಿರುತ್ತಲ್ಲ, ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಇವಾಗ 100 minutes 90 questions ಈ ತರ, 90 minutes 100 questions ಈ ತರ. ಸೊ ಅದರ ಟೈಮ್ ಸೆಟ್ ಮಾಡ್ಕೊಂಡು ಮಾಡಿ. ಅವಾಗ ಏನಾಗುತ್ತೆ, ನಿಮ್ಗೆ ಎಕ್ಸಾಮ್ ಅಲ್ಲಿ ಈಸಿ ಆಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಆದಂಗ ಆಗುತ್ತೆ. ಸೊ ನೀವು MCQ ಯಾವಾಗ್ಲೂ ಒಂದು ಥಿಯರಿ ಮುಗಿಸಿದ್ಮೇಲೆ ಓದಿದ್ರೆ ಒಳ್ಳೇದಂತ ನಾನು ಅನ್ಕೊಂತೀನಿ. ಥಿಯರಿ ಬಗ್ಗೆ ಗೊತ್ತೇ ಇಲ್ಲ ನಮಗೆ, MCQ ಸುಮ್ಮನೆ ಮಾಡ್ತಾ ಇದೀವಿ ಎಲ್ಲ ಬುಕ್ಸ್ ಅಲ್ಲಿ ಅಂದ್ರೆ ಯೂಸ್ ಇರಲ್ಲ. ಒಂದು ಯೂನಿಟ್ ಓದಿ, ಯಾವ್ದೋ ಒಂದು ಪರ್ಟಿಕ್ಯುಲರ್ ಯೂನಿಟ್ ಇಲ್ಲ ಸಬ್ಜೆಕ್ಟ್ ಓದಿ ಮುಗಿಸಿ ಅದ್ರ ಮೇಲೆ MCQ ಸಾಲ್ವ್ ಮಾಡಿ. MCQ ಕೂಡ ಒಂದೇ ಸಲ NCLEX ಬುಕ್ಸ್ ಎಲ್ಲ ತಗೋಬೇಡಿ, ಸಿಂಪಲ್ ಯಾವ್ದಾದ್ರು ಒಂದು ಬುಕ್ ಓದ್ಬೋದು. ನಾವು ಓದಿದ್ದು MCQಗೆ 2 ಬುಕ್, ಒಂದು PR ಯಾದವ್ ನೋಡ್ಕೊಂಡೆ, ಥಿಯರಿ ರಿವಿಷನ್ ಮಾಡ್ಕೊಂಡು PR ಯಾದವ್ ನೋಡ್ಕೊಂಡೆ.
ಸಿಂಪಲ್ ಕ್ವಶನ್ಸ್ ಎಲ್ಲ ರಿವಿಷನ್ ಆದಂಗ ಆಗ್ಬಿಡುತ್ತೆ, ಥಿಯರಿ ರಿವಿಷನ್ ಆದಂಗ ಆಗತ್ತೆ. ಆಮೇಲೆ ಎನ್ಕ್ಲೆಕ್ಸ್ ಬುಕ್ ತಗೊಂಡು, ಅದು ಎನ್ಕ್ಲೆಕ್ಸ್ ಕೂಡ ಸಾಂಡರ್ಸ್ ಒಂದೇ ಮಾಡಿತ್ತು. ಸೊ ತುಂಬಾ ಬುಕ್ಸ್ ಅದು ಇದೆಲ್ಲ ರೆಫರ್ ಮಾಡಿದಷ್ಟು ತುಂಬಾ ಕನ್ಫ್ಯೂಷನ್ ಆಗತ್ತೆ. ಒಂದು ಅಂತ ಪರ್ಟಿಕ್ಯುಲರ್ ಆಗಿರ್ಬೇಕು. ಒಂದು ಕೋಚಿಂಗ್ ಇರ್ಬೋದು, ಒಂದು ಟೀಚರ್ ಇರ್ಬೋದು, ಒಂದು ಬುಕ್ ಇರ್ಬೋದು, ಸಾಕು. ಒಂದ್ 2-3 ಬುಕ್ ಅಷ್ಟೇ MCQ ಸಾಲ್ವ್ ಮಾಡಕ್ಕೆ ಆರಾಮಾಗಿ ಆಗುತ್ತೆ. ನಿಮ್ ಟೈಮ್ ಇದ್ದಾಗ, ಇಲ್ಲ ಬೋರ್ ಆಗ್ತಿದೆ, ನಿದ್ದೆ ಬರ್ತಿದೆ, ಆ ತರ ಇಶ್ಯೂಸ್ ಇದ್ದಾಗೆಲ್ಲ ಆಪ್ಸ್ ಇದಾವೆ, ತುಂಬಾ ಆಪ್ಸ್, ಗ್ರೂಪ್ಸ್ ಎಲ್ಲ ಕ್ವಶನ್ ಡಿಸ್ಕಸ್ ಮಾಡ್ತಿದ್ದಾರೆ. ಸೊ ನೀವು ಅದನ್ನ ಪಾಸಿಟಿವ್ ಆಗಿ, ಸೋಷಿಯಲ್ ಮೀಡಿಯಾ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬಹುದು. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ, ಸೊ ನೀವು ಜಸ್ಟ್ ಗ್ರೂಪ್ಸ್ ಅಂತ ಹೇಳ್ತಾ ಬಂದ್ರಿ. ಸೊ ನಮ್ಮ KNU ಅಕಾಡೆಮಿ VIP ಡಿಸ್ಕಷನ್ ಗ್ರೂಪ್ ಅಂತಿದೆ, ನೀವು ಕೂಡ ಗ್ರೂಪ್ ಅಲ್ಲಿ ಇದ್ರಿ, ಓಕೆನಾ. ಸೊ ಆ ಗ್ರೂಪ್ ಇಂದ ಎಷ್ಟು ಉಪಯೋಗ ಆಗುತ್ತೆ, ಓಕೆನಾ, ಯಾವ ರೀತಿ ಯೂಸ್ ಮಾಡ್ಕೊಂಡ್ರೆ ಉಪಯೋಗ ಆಗುತ್ತೆ ಅಂತ ಸ್ವಲ್ಪ ಹೇಳಿ. ಆಬ್ವಿಯಸ್ಲಿ ಹೇಳ್ಬೇಕಂದ್ರೆ, ನನಗೆ ಗ್ರೂಪ್ ಜಾಯಿನ್, ಈ ತರ ಒಬ್ರು CHO ಕೊಲೀಗ್ ಇದ್ರು, ಅವ್ರು ಹೇಳಿದ್ರು ಈ ತರ ಗ್ರೂಪ್ ಇದೆ ಅಂತ ಹೇಳಿ. ಸೊ ಆ ಗ್ರೂಪ್ ಜಾಯಿನ್ ಆದ್ಮೇಲೆ ಗೊತ್ತಾಯ್ತು ಈ ತರ ನಾರ್ಸೆಟ್ ಎಕ್ಸಾಮ್ಸ್ ಇದೆ, ಏಮ್ಸ್ ಹಾಸ್ಪಿಟಲ್ಸ್ ಇದೆ, ಈ ತರ ರೆಕ್ರೂಟ್ಮೆಂಟ್ ಕರೀತಾರೆ, ESIC ಇದೆ, ಈ ತರ ಜಿಪ್ಮರ್ ಇದೆ. ಇದೆಲ್ಲ ನನಗೆ ಐಡಿಯಾನೇ ಇರ್ಲಿಲ್ಲ, ಬಿಕಾಸ್ ಯಾರು ಟೀಚರ್ಸ್ ಹೇಳಿರ್ಲಿಲ್ಲ, ಗೊತ್ತಿರೋರು ಯಾರು ಹೇಳಿರ್ಲಿಲ್ಲ, ಅವ್ರಿಗೂ ಅವೇರ್ನೆಸ್ ಇಲ್ಲ ನಮ್ ಕಡೆ ಹೇಳ್ಬೇಕು ಅಂದ್ರೆ. ಗ್ರೂಪ್ ಜಾಯಿನ್ ಆದ್ಮೇಲೆ ಗೊತ್ತಾಯ್ತು. ಅಂಡ್ ಸರ್ ಕೂಡ ತುಂಬಾ ಗೈಡೆನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸರ್. ಅಂಡ್ ಗ್ರೂಪ್ ಮೆಂಬರ್ಸ್ ಕೂಡ ತುಂಬಾ ಚೆನ್ನಾಗಿ ಲೈಕ್ ಮೋಟಿವೇಟ್ ಮಾಡ್ತಾರೆ, ಎಲ್ಲ ಕ್ವಶನ್ಸ್ ಎಲ್ಲ ಕೇಳ್ತಿರ್ತಾರೆ. ತುಂಬಾ ಯೂಸ್ಫುಲ್ ಆಗುತ್ತೆ ಸರ್. ನಾವು ಆಕ್ಟಿವ್ ಪಾರ್ಟಿಸಿಪೇಷನ್ ಮಾಡ್ತಿರ್ತೀವಲ್ಲ, ಸೊ ತುಂಬಾ ಯೂಸ್ಫುಲ್ ಆಗುತ್ತೆ ಕ್ವಶನ್ ಸಾಲ್ವ್ ಮಾಡೋದು, ಪಾರ್ಟಿಸಿಪೇಟ್ ಮಾಡೋದೆಲ್ಲ. ಸೊ ಆಕ್ಚುಲಿ KNU ಅಕಾಡೆಮಿ VIP ಗ್ರೂಪ್, ಓಕೆ, ಟೋಟಲ್ ನಮ್ದು 23 ಗ್ರೂಪ್ ಇದಾವೆ, ಓಕೆ. ಬಟ್ ನಮ್ಮ KNU ಅಕಾಡೆಮಿ VIP ಗ್ರೂಪ್ ಏನಿದೆ, ಅದರಲ್ಲಿ ಓನ್ಲಿ ಮಾತ್ರ ನಾವು ಕ್ವಶನ್ ಆನ್ಸರ್ ಡಿಸ್ಕಷನ್ ಮಾಡೋದು, ಓಕೆನಾ. ಸೊ ಕ್ವಶನ್ ಆನ್ಸರ್ ಡಿಸ್ಕಷನ್ ಹೇಗಪ್ಪ ಅಂತಂದ್ರೆ, ನೀವು ನಾವು ಹಾಕಿರ್ತಕ್ಕಂಥ ಕ್ವಶನ್ಸ್ ಎಲ್ಲರಿಗೂ ಆನ್ಸರ್ ಮಾಡಿ ಅಂತ ಹೇಳಲ್ಲ. ನಿಮಗೆ ಓದಿ ಬೋರ್ ಆಗಿರುತ್ತೆ, ಯಾವಾಗ ಓದಿ ಬೋರ್ ಆಗಿರುತ್ತೆ ಆ ಟೈಮಲ್ಲಿ ನೀವು ಕ್ವಶನ್ ಆನ್ಸರ್ಗೆ, ಸೊ ನಾವೇನ್ ಕ್ವಶನ್ಸ್ ಹಾಕಿತ್ತು ಅದನ್ನ ಆನ್ಸರ್ ಮಾಡ್ಬೋದು. ಸೊ ಇಲ್ಲಪ್ಪ ಅಂತಂದ್ರೆ, ನಿಮಗೆ ಓದಿ ಬೋರ್ ಇರುತ್ತೆ, ನಿಮ್ಮಲ್ಲಿ ಯಾವ್ದೋ ಒಂದು ಕ್ವಶನ್ ಡೌಟ್ ಇತ್ತು ಅಂತಂದ್ರೆ ಅದನ್ನು ಕೂಡ ನೀವು ಶೇರ್ ಮಾಡ್ಬೋದು. ಬಟ್ ಏನಪ್ಪಾ ಅಂದ್ರೆ ಇನ್ಆಕ್ಟಿವ್ ಇರಂಗಿಲ್ಲ, ಆ ಗ್ರೂಪ್ ರೂಲ್ಸ್ ಹೆಂಗಿದೆ. ಸೊ ಇನ್ಆಕ್ಟಿವ್ ಇದ್ರು ಅಂತಂದ್ರೆ ಡಿಲೀಟ್ ಮಾಡ್ತಾರೆ, ಗ್ರೂಪ್ ಇಂದ ಹೊರಗೆ ಹಾಕ್ತಾರೆ. ಸೊ ಅದೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾರ್ಯಾರು KNU ಅಕಾಡೆಮಿ VIP ಗ್ರೂಪ್ಗೆ ಜಾಯ್ನ್ ಆಗಬೇಕು, ಸೊ ಅವರು ಕೂಡ ಕಮೆಂಟ್ ಮಾಡ್ಬೋದು, VIP ಗ್ರೂಪ್ ಜಾಯ್ನ್ ಮಾಡ್ತೀನಿ ಅಂತ ಹೇಳಿ ನಾವು ಲಿಂಕ್ ಕಳ್ಸಿಕೊಡ್ತೀವಿ, ಯು ಕ್ಯಾನ್ ಜಾಯ್ನ್ ದ ಗ್ರೂಪ್. ಆಮೇಲೆ ಕೆಲವು ಕಂಡೀಷನ್ಸ್ ಇದಾವೆ ಆ ಗ್ರೂಪ್ ಅಲ್ಲಿ, ಜಾಯ್ನ್ ಆಗುವಾಗ ನಿಮ್ಗೆ ಗೊತ್ತಾಗುತ್ತೆ ಏನೇನು ಕಂಡೀಷನ್ಸ್ ಅಂತ ಹೇಳ್ಬಿಟ್ಟು. ಓಕೆ ಸುಷ್ಮಾ ಅವರೇ, ಸೊ ಇದುವರೆಗೂ ನಮ್ಮ KNU ಅಕಾಡೆಮಿ ಆಸ್ಪಿರೆಂಟ್ಸ್ಗೆ ಮೋಟಿವೇಟ್ ಮಾಡಿದ್ರ, ಸೊ ಥ್ಯಾಂಕ್ ಯು. ಸೊ ಕೊನೆಯದಾಗಿ ನಮ್ಮ KNU ಅಕಾಡೆಮಿ ಆಸ್ಪಿರೆಂಟ್ಸ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್, ನಿಮಗೆ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂಡ್ ನಾ ಎಲ್ಲ ಆಸ್ಪಿರೆಂಟ್ಸ್ಗೂ ಒಂದೇ ಹೇಳಕ್ ಬಯಸ್ತೀನಿ. ಸೊ ಟೈಮ್ ವೇಸ್ಟ್ ಮಾಡ್ಕೊಳ್ದಿರ ನಿಮ್ ಗೋಲ್ ಸೆಟ್ ಮಾಡ್ಕೊಂಡು ರಿಸ್ಕ್ ತಗೊಳ್ಳೋದು ಬೇಕಾಗತ್ತೆ. ಲೈಫಲ್ಲಿ ರಿಸ್ಕ್ ತಗೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಪ್ಯಾಷನೇಟ್ ಆಗಿ ಟ್ರೈ ಮಾಡಿ. ನೀವು 1 ಇಯರ್ ಒಳಗಡೆ ನಾನು ಜಾಬ್ ಕ್ಲಿಯರ್ ಮಾಡಬೇಕು ಅಷ್ಟೇ ಅಂತ ಮೈಂಡ್ ಸೆಟ್ ಇರಬೇಕು. ಜನರಲ್ ಮೆರಿಟ್ ಅಲ್ಲೇ ನಾನು ಜಾಬ್ ಕ್ಲಿಯರ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇರಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಸೊ ಅವಾಗಾದ್ರೂ ನಾವು ಒಂದು ರೇಂಜ್ ಅಲ್ಲಿ ಲೈಕ್ ರ್ಯಾಂಕಿಂಗ್ ಎಲ್ಲ ಬರುತ್ತೆ. ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್, ಅಂಡ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ.